ನಮಸ್ಕಾರ ವೀಕ್ಷಕರೇ, ನಾನು ಜಗದೀಶ್. ಇವತ್ತು ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮುಂಚೆ ಅಂದರೆ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ಟ್ ಗೇಟ್ 1.5 ಕಿಲೋಮೀಟರ್ಸ್ ಮುಂಚೆ ಬರೋಂಥ ಪ್ರಾಜೆಕ್ಟ್ ಇದೆ. ಇದು 7 ಹಿಲ್ಸ್ ಪ್ರಾಪರ್ಟೀಸ್ ಮಾಡಿರೋಂಥ 7 ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟು. ಇದು ಬಯಪ್ಪ ಅಪ್ರೂವ್ಡ್ ಮತ್ತು ರೇರಾ ಅಪ್ರೂವ್ಡ್ ಇದೆ. ಹಾಗೆ ಇಲ್ಲಿ ಒಂದು ಫಸ್ಟ್ ಟೈಮ್ ಯುರೋಪಿಯನ್ ಸ್ಟೈಲ್ ವಿಲಾ ಕಾನ್ಸೆಪ್ಟ್ ಮಾಡ್ತಾಯಿದ್ದೀವಿ. ಹಾಗೆಯೇ ಇಲ್ಲಿ ನಿಮಗೆ 50% ಪ್ಲಾಟ್ ಕೂಡ ಸೇಲ್ ಮಾಡ್ತಾಯಿದ್ದೀವಿ. ಸೊ ಈ ಪ್ರಾಜೆಕ್ಟು ಮೇಯ್ನ್ ಯಾವತ್ತೂ ರಿಯಲ್ ಎಸ್ಟೇಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಪ್ರಿಯಾರಿಟಿ ನಮಗೆ ರಿಟರ್ನ್ಸ್ ಆಗಬೇಕು. ವಿತಿನ್ ಶಾರ್ಟ್ ಟೈಮ್ ಅಪ್ರಿಸಿಯೇಷನ್ ಆಗುವಂಥ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಆವಾಗ ಮಾಡಬೇಕಾದ್ರೆ ಇಂಪಾರ್ಟೆಂಟ್ 3 ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು. ಒಂದು, ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪ್ರಾಜೆಕ್ಟ್ ಎಲ್ಲಿ ಲೊಕೇಟ್ ಆಗಿದೆ, ಪ್ರಾಜೆಕ್ಟ್ ಯಾಕಂದರೆ ಈ ಪ್ರಾಜೆಕ್ಟ್ ಡಿಪೆಂಡ್ ಆಗೋದೇ ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಬರುತ್ತೆ, ಕಂಪ್ನೀಸ್ ಬರುತ್ತೆ, ಏರ್ಪೋರ್ಟ್ಸ್ ಬರುತ್ತೆ. ಸೊ ಈ ಥರ ನಿಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಇರೋಂಥ ಪ್ರಾಜೆಕ್ಟು ಲೊಕೇಶನಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ವಿತಿನ್ ಶಾರ್ಟ್ ಟೈಮಲ್ಲಿ ಸಿಗುತ್ತೆ. ಇಲ್ಲಾಂದರೆ ಮಿನಿಮಮ್ ನಿಮಗೆ ಅಪ್ರಿಸಿಯೇಷನ್ ಎಲ್ಲ ಕಡೆ ಲ್ಯಾಂಡ್ ಮೇಲೆ ಎಲ್ಲೇ ಹಾಕಿದ್ರು ಕೂಡ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಬಟ್ ಲೊಕೇಶನ್ ಚಾಯ್ಸ್ ಮಾಡೋದ್ರ ಮೇಲೆ ನಿಮ್ಗೆ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೇನಂದರೆ ಈ ಪ್ರಾಜೆಕ್ಟ್ 7 ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಈಸ್ಟ್ ಗೇಟ್ಗೆ, ಅಂದರೆ ಕಾರ್ಗೋ ಗೇಟ್ ಅಂತ ಮುಂಚೆ ಅಂತಿದ್ರು, ಆ ಈಸ್ಟ್ ಗೇಟಿಂದ 1.5 ಕಿಲೋಮೀಟ್ರ್ ಬಿಫೋರ್ ಬರುತ್ತೆ. ಅದು ಈ ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಬರುತ್ತೆ, ಆಫ್ಟರ್ ಏರ್ಪೋರ್ಟ್ ಅಲ್ಲ. ಹಾಗೆಯೇ STRR ಹೈವೇ ಈಗ ಬಾಂಬೆ ಹೈವೇಯಿಂದ ಸ್ಯಾಟಲೈಟ್ ಅಂದರೆ ನಿಮಗೆ ತಿರುಪತಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಅಲ್ಲಿಗೆ 3 ಕಿಲೋಮೀಟರ್ಸ್ ಬಿಫೋರ್ ಬರುತ್ತೆ. ಇಲ್ಲಿ ಮೇಜರ್ ಇನ್ನೂ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಲ್ಮೋಸ್ಟು 12,000 ಏಕರ್ಸ್ ಇದು KDB ರೊಕ್ಯೂರ್ ಮಾಡುವಂಥ ಜಾಗ ಅಕ್ಕಪಕ್ಕ. ಅಂದರೆ KDB ಫೇಸ್ 1 ಅಂದರೆ ಇದು SEZ IT ಹಾರ್ಡ್ವೇರ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ಫೇಸ್ 1. ಸೊ ಇಲ್ಲಿ ನಮ್ಮದು ಪ್ರಾಜೆಕ್ಟ್ ಬಂದು ಅಂದರೆ ಈ 7 ಹಿಲ್ಸ್ ಕೋರ್ಟ್ಯಾರ್ಡ್ ಬಂದು ಏರೋಸ್ಪೇಸ್ ಪಾರ್ಕಿಂದ ಹಾರ್ಡ್ಲಿ ನಿಮಗೆ 900 ಮೀಟರ್ಸ್ ಇದೆ. ಸೊ ಹಾಗೆಯೇ ಸ್ಯಾಟಲೈಟ್ ರಿಂಗ್ ರೋಡ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಆ ಅಟ್ಯಾಚ್ ಬಂದು ನಿಮಗೆ ಫೇಸ್ 2 ಮತ್ತು ಫೇಸ್ 3 ಇಂಡಸ್ಟ್ರಿಯಲ್ ಏರಿಯಾ ಬರ್ತಾಯಿದೆ. ಈಗ ಫೇಸ್ 1ಅಲ್ಲಿ ಕೆಲವು ಕಂಪ್ನೀಸ್ ನಿಮ್ಗೆ ಹೇಳೋದಾದರೆ ನಿಮಗೆ ಸ್ಯಾಪ್ಲಾಬ್ ಇದೆ, ಶೆಲ್ ಇದೆ, ಹಾಗೆ BCC ಅಕಾಡೆಮಿ ಬರ್ತಾಯಿದೆ ಇಲ್ಲಿ ನಿಮಗೆ. ಇಟ್ಸ್ ಅ ಬಿಗ್, ಅಂದರೆ ನೀವು BCC ಅಂದರೆ ನೀವು ಅರ್ಥ ಮಾಡ್ಕೊಬೋದು. ಆಲ್ಮೋಸ್ಟ್ 3 ಗ್ರೌಂಡ್ಸ್ ಬರ್ತಾಯಿದೆ ಈಗ. ಸೊ ಆಲ್ ಓವರ್ ಇಂಡಿಯಾ ಔಟ್ಸೈಡಿಂದ ಕೂಡ ಬಂದಲ್ಲಿ ಪ್ರಾಕ್ಟೀಸಿಗೆ ಬರ್ತಾರೆ. ಆ ಸ್ಟೂಡೆಂಟ್ಸ್ ಕೂಡ ರೆಸಿಡೆನ್ಸ್ ಬೇಕಾಗ್ತದೆ. ಹಾಗೆ ನಿಮಗೆ ಬೋಯಿಂಗ್ ಕಂಪ್ನಿ ಇದೆ. ಬೋಯಿಂಗ್ ಕೂಡ ಹಾರ್ಡ್ಲಿ ನಮಗೆ ನಾಟ್ ಇವನ್ 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಜನ ಏನು ಇನ್ವೆಸ್ಟ್ ಮಾಡ್ತೀವಿ, ಇವತ್ತು ನೀವು ಸೈಟ್ ತೊಗೊತೀರಾ ಅಥವಾ ವಿಲ್ಲಾ ತೊಗೊತೀರಾ, ನೆಕ್ಸ್ಟ್ ನೀವು ಮಾರಬೇಕಂದ್ರೂ ಕೂಡ ಇಲ್ಲಿ ಏರ್ಪೋರ್ಟ್ ಎಂಪ್ಲಾಯೀಸ್ ಬರ್ತಾರೆ, ಇಲ್ಲ ಅಂದರೆ ಕಂಪ್ನೀಸಲ್ಲಿ ಕೆಲಸ ಮಾಡೋರು ರೆಂಟಿಗೆ ಬರ್ತಾರೆ, ಇಲ್ಲ ಪರ್ಚೇಸಿಗೆ ಬರ್ತಾರೆ. ಯಾವಾಗಲೂ ಪ್ರಾಪರ್ಟಿ ಬಂದು ಎಂಡ್ ಯೂಸರ್ಗೆ ಸಿಗಬೇಕು, ಆವಾಗ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಸೈಟು ಬರೀ ಸೈಟ್ ತೊಗೊಂಡು ಹೋಲ್ಡ್ ಮಾಡೋರಿಗಿಂತ ಸೈಟ್ ಕನ್ಸ್ಟ್ರಕ್ಷನ್ನು, ಮನೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ನಾವು ಸ್ವಲ್ಪ ಪ್ರಿಯಾರಿಟಿ ಕೊಟ್ಟು ಸೈಟನ್ನು ಕೊಡ್ತಾಯಿದ್ದೀವಿ. ಅದರಲ್ಲಿ ಹೇಳೋದಾದರೆ ಲೊಕೇಶನ್ ವೈಸಲ್ಲಿ ಈಗ ಇಷ್ಟೆಲ್ಲ ಕಂಪನೀಸ್ ಬರ್ತಿದೆ. ಹಾಗೆ ಸ್ಕೂಲ್ ಕಾಲೇಜಸ್, ಬಾಲ್ಡ್ವಿನ್ ಮೇನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೂದಿಗೆರೆ ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನಿಮಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಸೊ ಸ್ಟರ್ಲಿಂಗ್ ಸ್ಕೂಲ್ಸ್ ಇದೆ, ನಿಮಗೆ ಆಕಾಶ್ ಇಂಟರ್ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಇದೆ, ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಈ ಥರ ತುಂಬ ಸ್ಕೂಲ್ಸ್ ಕಾಲೇಜಸ್ ಕೂಡ ಅಕ್ಕಪಕ್ಕ ಇದೆ. ಸೊ ಈ ಎಕೋಸಿಸ್ಟಮ್ ಇನ್ನೊಂದು 1 ವರ್ಷದಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ. ಯಾಕೆ ಅಂತ ಹೇಳೋದಾದರೆ KDB ನಾರ್ಮ್ಸ್ ಏನಂದರೆ ಲ್ಯಾಂಡ್ ಅಲಾಟ್ಮೆಂಟ್ಸ್ ಆದಮೇಲೆ SEZ ಪ್ರಕಾರ ವಿತಿನ್ 24 ಮಂತ್ಸಲ್ಲಿ ಕಂಪಲ್ಸರಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಿತ್ತು. ಸೊ ಆ ಜೊತೆಗೆ ಏನಾಗ್ತಿದೆ, ಕಂಪ್ನೀಸ್ಗೆ ಆಫ್ಟರ್ ಕೋವಿಡ್ 2 ಇಯರ್ಸ್ ಎಕ್ಸ್ಟೆನ್ಷನ್ ಆಫ್ ಪೀರಿಯಡ್ ಕೊಟ್ಟಿದ್ರು. ಈಗ ಆಲ್ಮೋಸ್ಟ್ ಮುಗಿತಾ ಬಂತು. ಆಲ್ಮೋಸ್ಟ್ 80% ಕಂಪ್ನೀಸ್ ಕನ್ಸ್ಟ್ರಕ್ಷನಲ್ಲಿದೆ, 50% ಕಂಪ್ನೀಸ್ ಫಿನಿಷ್ ಮಾಡಿದೆ, ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. 30% ಕಂಪ್ನೀಸ್ ನಿಮಗೆ ಆಲ್ಮೋಸ್ಟ್ ಈಗ ಫಂಕ್ಷನಿಗಲ್ಲಿದೆ. ಸೊ ಹಾಗಾಗಿ ಇಲ್ಲೇನಂದರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲಿಂದ ಅಂದರೆ ಇದು ವಿಧಾನಸೌಧದಿಂದ 30 ಕಿಲೋಮೀಟರ್ಸ್ ಇದೆ ಏರ್ಪೋರ್ಟ್. ಸೊ ಹೆಬ್ಬಾಳಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಜನ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾಕಂದರೆ ಟ್ರಾಫಿಕ್ ಕೂಡ ಅದೇ ಥರ ಆಗಿದೆ. ಸೊ ಎಂಪ್ಲಾಯ್ಮೆಂಟ್ಸ್ ಹತ್ರ ಇರೋದ್ರಿಂದ ಈ ಪ್ರಾಜೆಕ್ಟಲ್ಲಿ ಸೈಟು ಅಥವಾ ವಿಲ್ಲಾನೋ ನೀವು ಮನೆನೋ ತೊಗೊಂಡ್ರೆ ನೀವು ಬೈಸಿಕಲ್ ನೀವು ₹100 ನೀವು ಪೆಟ್ರೋಲ್ ಕೂಡ ಸ್ಪೆಂಡ್ ಮಾಡೋಂಗಿರಲ್ಲ. ಯಾವುದಕ್ಕೆ, ನೀವು 2 ವೀಲರ್ ಕೂಡ ಸ್ಪೆಂಡ್ ಮಾಡೋಂಗಿರಲ್ಲ. ಆರಾಮಾಗಿ ನಿಮ್ಗೆ ಸೈಕ್ಲಿಂಗ್ ತೊಗೊಂಡು ಕಂಪ್ನಿಗೆ ಹೋಗಿ ಬರ್ಬೋದು. ಆ್ಯಕ್ಚುಲಿ ಇಲ್ಲಿ ಹೇಳೋದಾದರೆ ಮೋರ್ ದೆನ್ 12 lakhs ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾಯಿದೆ. ಅಷ್ಟು ಎಂಪ್ಲಾಯ್ಮೆಂಟ್ಸ್ ಬರಬೇಕಾದ್ರೆ ಅಷ್ಟೇ ರೆಸಿಡೆನ್ಸ್ ಕೂಡ ಬೇಕಾಗ್ತದೆ. ಸೊ ಹಾಗಾಗಿ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇದು ಫಿಂಗರ್ ಟಿಪ್ಸ್, ಇದೇನೋ ಬರುತ್ತೆ ಆಗುತ್ತೆ ಅನ್ನೋದಲ್ಲ. ಸೊ ನೀವು ಬಂದು ಇಲ್ಲಿ ಲೊಕೇಶನನ್ನು ನೋಡಿ, ಸೊ ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ನಾನು ಹೇಳ್ತೀನಿ ಅಂತಲ್ಲ, ನೀವೇ ಒಂದಷ್ಟು ಗೂಗಲ್ ಮಾಡಿ. ಸೊ ಎವ್ರಿಥಿಂಗ್ ಆನ್ ಲೀಗಲ್, ಎವ್ರಿಥಿಂಗ್ ಡಾಕ್ಯುಮೆಂಟೇಷನ್, ಎವ್ರಿಥಿಂಗ್ ಆನ್ ವಿಸಿಬಲ್ ಇದೆ ನಿಮಗೆ. ಅಷ್ಟು ನಿಮ್ಮ ಲೊಕೇಶನ್ ಮೇಯ್ನ್ ಏನಂದರೆ ನೀವು ಬಂದು ಎಕ್ಸ್ಪ್ಲೋರ್ ಮಾಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಡೆವಲಪ್ಮೆಂಟ್ಸ್ ಮಾತಾಡ್ತೀವಿ. ಈ ಪ್ರಾಜೆಕ್ಟ್ಸಲ್ಲಿ ನೀವು ನೋಡ್ತಾ ಇದ್ದೀರಲ್ವ,
ಈ ಪ್ರಾಜೆಕ್ಟ್ ಬಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಯೂಶ್ವಲಿ ನಿಮ್ಗೆ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ 5 to 6 ಫೀಟ್ ಕಾಂಪೌಂಡ್ ಕೊಡೋದೇ ಕಷ್ಟ. ಬಟ್ ಈ ಪ್ರಾಜೆಕ್ಟಲ್ಲಿ 10 ಫೀಟ್ ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಇಂಡಿವಿಜುವಲ್ ಇಲ್ಲೊಂದು 100 ಸೈಟ್ಸ್ ಇದೆ, ಮತ್ತು ನೀವು ಕಾಂಪೌಂಡ್ ಮಾಡೋಕ್ಕೆ ಸ್ಪೆಂಡ್ ಮಾಡಬೇಕು 3 ಲಕ್ಷ ಅಂದರೆ 3 lakhs into 100 ಸೈಟ್ಸ್ ಅಂದರೆ 3 crores ಇಟ್ಸ್ ಎ ಪಬ್ಲಿಕ್ ಮನಿ ವೇಸ್ಟ್. ಅದಕ್ಕೋಸ್ಕರ ಬೇಡ, ಇನ್ನೊಂದು 30-40 lakhs ಎಕ್ಸ್ಟ್ರಾ ಆಗಿಬಿಟ್ರೆ ನಮಗೆ ಇಟ್ ಇಸ್ ಎ ಗೇಟೆಡ್ ಪ್ರಾಪರ್ ಕಮ್ಯುನಿಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಗೇಟೆಡ್ ಕಮ್ಯುನಿಟಿ ಮಾಡಿ, ಜೊತೆಗೆ ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ ಪಿಕೆಟ್ ಫೆನ್ಸಿಂಗ್ ಕೊಟ್ಟಿದ್ದೀನಿ ವಿತ್ ವೈಟ್ ಪೈಂಟ್ಸ್ ಮಾಡಿ, ಆ್ಯಂಡ್ 3 feet ಗಾರ್ಡನ್ ಏರಿಯಾ ನಿಮಗೆ ಈಚ್ ಸೈಟ್ಸ್ಗೂ. ಸೊ ಯಾಕೆ ಅಂತ ಹೇಳಿದ್ರೆ ನಮಗೆ ಮತ್ತೆ ಇದು ಮೇಂಟೆನೆನ್ಸ್ ಮಾಡಬಾರ್ದು, ಮತ್ತು ಯೂನಿಫಾರ್ಮಿಟಿ ಇರಬೇಕು ಲೇಔಟಲ್ಲಿ. ಆವಾಗ ನಿಮಗೆ ಚೆನ್ನಾಗಿರುತ್ತೆ, ಲುಕ್ ಆ್ಯಂಡ್ ಫೀಲ್, ಬ್ಯೂಟಿ, ಜೊತೆಗೆ ನೋಡೋದಕ್ಕೆ ಗ್ರೀನರಿಗೆ ತುಂಬ ಸ್ಕೋಪ್ಸ್ ಕೊಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರೀನರಿ ಇದೆ ಅಂತ. ಇಷ್ಟು ಗ್ರೀನರಿ ನೋಡೋದಕ್ಕಾದರೆ ಮೇಯ್ನ್ ಬೇಸಿಕ್ ಏನು, ವಾಟರ್ ಸೋರ್ಸ್. ನಮ್ಮಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 420 ಅಡಿಗೆ 25 ವರ್ಷದಿಂದ ಈ ಬೋರ್ ರನ್ ಆಗ್ತಾಯಿದೆ. ಯಾಕೆ ಅಂದರೆ ಇಲ್ಲಿ ಏರ್ಪೋರ್ಟಿಂದ ಸ್ಟೋರ್ ಆಗುವಂಥ ವಾಟರ್ ಈ ಪಕ್ಕದಲ್ಲೇ ನಿಮ್ಗೆ ಆಲ್ಮೋಸ್ಟು 80 ಎಕರೆ ದೊಡ್ಡ ಕೆರೆ ಇದೆ. ಹಾಗಾಗಿ ನಮಗೆ ವಾಟರ್ ಸೋರ್ಸ್ಗೆ ತೊಂದರೆ ಇಲ್ಲ. ಯೂಶ್ವಲಿ ಜನ ಹೇಳ್ತಾರೆ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ ಅಂತ, ಬ್ಯಾಂಗ್ಳೂರು ನಾರ್ತು ಈ ಕಡೆ ಅಂತೆಲ್ಲ. ಬಟ್ ಇಲ್ಲೆಲ್ಲ ಈಗೆಲ್ಲ ವಾಟರ್ ಫಿಲ್ಲಿಂಗ್ ಆಗ್ತಾಯಿದೆ. ಗೌರ್ಮೆಂಟವ್ರು ಎಲ್ಲ ಕೆರೆಗಳು ಕೂಡ ನೀರು ತುಂಬ್ತಾರಿಂದ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ನೀವು ಈ ಗ್ರೀನರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ಎಸ್ ವಾಟರ್ ಸೋರ್ಸ್ ಇದೆ ಅಂಥೇಳಿ. ಆಲ್ಮೋಸ್ಟ್ ಇಲ್ಲಿ ಗ್ರೀನರಿ ಹೇಳೋದಾದರೆ ನಮಗೆ 18,000 ಫ್ಲವರ್ ಪ್ಲ್ಯಾಂಟ್ಸ್ ಗಾರ್ಡನಿಂಗ್ಗೆ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಯಾಕಂದರೆ ಆ ಗ್ರೀನರಿನೇ ಖುಷಿ ಕೊಡೋದು. ಸೊ ಮನುಷ್ಯನಿಗೆ ಇನ್ನೇನು ಬೇಕಿದೆ. ಹಂಗಾಗಿ ಮತ್ತು ಜೊತೆಗೆ ಒಂದಷ್ಟು ಪಕ್ಷಿಗಳಿಗೋಸ್ಕರ ಅಂತ ಆಲ್ಮೋಸ್ಟ್ ನಿಮಗೆ ಚೆರಿ, ಬರಿ, ಸ್ಟ್ರಾಬೆರಿ, ಸಪೋಟ ಆಗಲಿ, ಸ್ವಲ್ಪ ವಾಸ್ತು ಪ್ಲ್ಯಾಂಟ್ಸ್ ಕೂಡ ಮಾಡಿದ್ದೀವಿ ಈಗ. ಹೆಂಗಂದರೆ ದೇವಮೂಲೆಗೆ, ಸೊ ಕೊಕೊನಟ್ ಟ್ರೀ ಆಗಲಿ, ಅಡಿಕೆ ಮರಗಳಾಗಲಿ, ತೆಂಗಿನ ಮರ ಆಗಲಿ, ಸೊ ನೆಲ್ಲಿಕಾಯಿ ಗಿಡ ಆಗಲಿ, ಸೊ ಈ ಥರದ್ದೆಲ್ಲನೂ. ಸೊ ಏನಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ಕ್ಯಾನ್ ವಿ ಟೇಕ್ ಒನ್ ಸ್ಟೆಪ್, ಅಥವಾ ಒಂದು ಒಳ್ಳೆ ಕೆಲಸ ಮಾಡೋಣ ಅಂಥೇಳಿ ಸ್ವಲ್ಪ ನಾವು ಜಸ್ಟಿಸ್ ಕೊಡೋಣ ವರ್ಕಲ್ಲಿ ಅಂತ ಕೂಡ ಮಾಡಿದ್ದೀವಿ. ಯೂಶ್ವಲಿ ನೀವು ಅನ್ಕೋತೀವಿ ಈಗೆಲ್ಲ ಅಂಡರ್ಗ್ರೌಂಡ್ ಅಂದ್ಬಿಡ್ತೀವಿ. ಅಂಡರ್ಗ್ರೌಂಡಲ್ಲಿ ಯಾವ ಕೇಬಲ್ ಯೂಸ್ ಮಾಡಿ ಅಂತ ಗೊತ್ತಾಗತ್ತಾ ನಿಮಗೆ, ಯಾವ ಪೈಪ್ ಯೂಸ್ ಮಾಡಿ ಅಂತ ಗೊತ್ತಾಗತ್ತಾ? ಅಲ್ಲಿ ಒಬ್ಬ ಡೆವಲಪರ್ ನಿಜವಾಗ್ಲೂ ಅವರು ಒಂದು ಜಸ್ಟಿಸನ್ನು, ಅವ್ರ ಪ್ರೊಫೆಷನ್ ಜಸ್ಟಿಸನ್ನು ಕೊಡಬೇಕಾಗತ್ತೆ. ಅಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಯೂಶ್ವಲಿ 80% ಅಥವಾ 80 ಶೆಡ್ಯೂಲ್ ಪೈಪ್, ಸುಪ್ರೀಮ್ ಆ್ಯಂಡ್ ಆಸ್ಟ್ರಲ್ ಪೈಪ್ಸನ್ನು ಯೂಸ್ ಮಾಡಿದ್ದೀವಿ. ಯಾಕಂದರೆ ಇಷ್ಟೊಳ್ಳೆ ಗ್ರೀನರಿ ಬಂದಿರೋದ್ರಿಂದ ನಮಗೆ ಅದು ಮೇಂಟೆನೆನ್ಸ್ ಸೆಂಟರ್ ಬರಬಾರ್ದು. ಅದಕ್ಕೂ ನೀವು ದುಡ್ಡು ಕೊಡ್ತಾ ಇದ್ದೀರಲ್ವ, ಹಾಗಾಗಿ ಕ್ವಾಲಿಟಿ ವರ್ಕನ್ನು ಕೊಡೋಣ ಅಂತ. ಹಾಗೆ ನಿಮ್ಗೆ ಎಲೆಕ್ಟ್ರಿಸಿಟಿ, ಸೊ ಎಲೆಕ್ಟ್ರಿಸಿಟಿಯಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ ನಿಮ್ಮ ಪಾಲಿ ಕೇಬಲ್ ಅಂತ ISI ಸ್ಟ್ಯಾಂಡರ್ಡ್, ಅದು ಆಲ್ಮೋಸ್ಟ್ ನಿಮ್ಗೆ 40 years ಆದರೂ ಏನೂ ಆಗೋಲ್ಲ. ಸೊ ಆ ಥರ ಕೇಬಲ್ಸನ್ನು ಯೂಶ್ವಲಿ ನೀವು ಅಂಡರ್ಗ್ರೌಂಡ್ ಕೇಬಲನ್ನು ಒಂದು ಕೇಬಲ್ ಕೊಡೋದೇ ಕಷ್ಟ. ಆಗ ಏನು ಮಾಡ್ತಾರೆ, ರೋಡ್ ಡಿಗ್ ಮಾಡಿ ಒಂದು ಮ್ಯಾನ್ ಹೋಲ್ ಕೊಟ್ಟು ಕನೆಕ್ಟಿಂಗ್ ಪೈಪ್ಸನ್ನು ಕೊಡ್ತಾರೆ. ಬಟ್ ನಾವು ಆ ಥರ ಮಾಡಿಲ್ಲ, ಎಲ್ಲ ಇಂಡಿವಿಜುವಲ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿ ಆಗಲಿ, ಡ್ರೈನೇಜ್ ಆಗಲಿ, ಸೀವೇಜ್ ಆಗಲಿ, ಸೊ ವಾಟರ್ ಕನೆಕ್ಷನ್ಸ್ ಆಗಲಿ, ಎಲ್ಲವೂ ಸಪ್ರೇಟ್ ಇರುತ್ತೆ. ಇನ್ ಕೇಸ್ ಏನೇ ಒಂದು ಮೇಂಟೆನೆನ್ಸ್ ಬಂದರೂ ಆ ಸೈಟಿಗೆ ಮಾತ್ರ ಇರುತ್ತೆ, ಬೇರೆದೆಲ್ಲನೂ ಫ್ರೀ ಫ್ರಮ್ ಆಲ್ ದ ಮೇಂಟೆನೆನ್ಸ್ ಇರುತ್ತೆ. ಸೊ ಇದರಲ್ಲಿ ಬರೋದಾದರೆ ನಾವು ಪ್ರಾಪರ್ ಒಂದು ಆ್ಯಸ್ ಪರ್ ಆರ್ಕಿಟೆಕ್ಟ್ ಡಿಸೈನ್ಡ್ STPN ಮಾಡಿದ್ದೀವಿ. ಯೂಶ್ವಲಿ ನೀವೆಲ್ಲ ಬಂದಾಗ ಇವೆಲ್ಲ ನೋಟಿಸ್ ಮಾಡಬೇಕಾಗತ್ತೆ. ಬರೀ ಪ್ರೈಸು, ಅಪ್ರೂವಲ್ಲು, ಆ ಲೇಔಟ್ ಅಷ್ಟಿದೆ ಸರ್, ಇದು ಯಾಕೆ ಜಾಸ್ತಿ ಇದೆ ಅನ್ನೋದು ಅದೊಂದೇ ಇಂಪಾರ್ಟೆಂಟ್ ಅಲ್ಲ. ದ ಮೇಯ್ನ್ ಪ್ರಿಯಾರಿಟಿ ನೀವು ಬರಬೇಕಾದ್ರೆ ಇವೆಲ್ಲವನ್ನು ನೋಡಬೇಕಾಗತ್ತೆ. ಯಾಕಂದರೆ ನೀವು ಮನೆ ಕಟ್ಟಬೇಕಾದ್ರೆ ಇದು ಆವಾಗ ಗೊತ್ತಾಗುತ್ತೆ, ಆವಾಗ ಅಲ್ಲಿ ತನಕ ನಿಮ್ಗೆ ಆ ಪೇಷನ್ಸೇ ಇರಲ್ಲ. ಸೊ ಮೇಯ್ನ್ STPಯನ್ನು ಮಾಡಿದ್ದೀವಿ. ಸೊ ಅದನ್ನು ರೀಸೈಕ್ಲಿಂಗ್ ಸಿಸ್ಟಮ್ ಕೂಡ ಮಾಡ್ಕೋಬೋದು. ಹಾಗೆ ಅಲ್ಲಿಂದ ಬರುವಂಥ ಡ್ರೈನ್ ವಾಟರ್ ಕೂಡ ಇಷ್ಟು ಇರಿಗೇಷನ್ ಪೈಪ್ಲೈನ್ಸ್ ಹಾಕ್ಬಿಟ್ಟಿದ್ದೀವಿ. ಇಷ್ಟು ಪ್ಲಾಂಟೇಷನ್ ಕೂಡ ನಿಮಗೆ STPಯಿಂದ ಕನೆಕ್ಟ್ ಆಗುತ್ತೆ. ಹಾಗೆ ಇವಾಗ ನೀವು ಪವರ್ಗೆ ಬರ್ತೀರಾ. ಇವಾಗ ಒಂದು ಮನೆ ಕಟ್ಟಬೇಕಂದ್ರೆ ಇವತ್ತು 2.5-3 ಲಕ್ಷ ನೀವು ಬೆಸ್ಕಾಮ್ ಡಿಪಾಸಿಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಜೆಕ್ಟ್ಸಲ್ಲಿ ನೀವು ₹1 ಡಿಪಾಸಿಟ್ ಮಾಡಬೇಕಾಗಿಲ್ಲ. ಆಲ್ರೆಡಿ ನಾವು ಪೇಮೆಂಟ್ ಮಾಡಿದ್ದೀವಿ. ಜಸ್ಟ್ ಮೀಟ್ರ್ ಚಾರ್ಜಸ್ ಅಂಥೇಳಿ ನೀವು ಒಂದು 15,000 ರೂಪೀಸ್ ಕೊಟ್ಟರೆ ಒಂದು ಮೀಟ್ರ್ ಚಾರ್ಜಸ್ ಕೂಡ ನಿಮಗೆ ಫ್ರೀ ಫ್ರಮ್ ನಿಮಗೆ ಎಲೆಕ್ಟ್ರಿಸಿಟಿ ಕೂಡ ಬೆಸ್ಕಾಮಿಂದ ನಾವು ಕ್ಲಿಯರೆನ್ಸ್ NOCs ತೊಗೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಡೆವಲಪ್ಮೆಂಟ್ಸ್ ಪಾರ್ಟ್ ಬಂದಾಗ ತುಂಬಾ ಇಂಪಾರ್ಟೆಂಟ್. ಈಗ ರೋಡ್ ನೋಡ್ತಾ ಇದ್ದೀರಾ ನೀವು, ಆಸ್ಪಾಲ್ಟೆಡ್, ಇವಾಗ ಇದ್ರ ರೋಡು ಕಾಂಕ್ರೀಟ್ ರೋಡ್ ನೋಡ್ತಾ ಇದ್ದೀರಾ. ಜೊತೆಗೆ ಅದ್ರ ಕೆಳಗಡೆ ಸೋಲಿಂಗ್ ಹಾಕಿದ್ದೀವಿ. ಅದಾದಮೇಲೆ ನಿಮಗೆ ಸ್ಟೀಲ್ ಹಾಕಿ ಅದ್ರ ಮೇಲೆ ನಾವು ಕಾಂಕ್ರೀಟ್ ರೋಡ್ ಆಪ್ಷನ್ಸನ್ನು ಕೂಡ ಕೊಟ್ಟಿದ್ದೀವಿ. ಯಾಕೆ ಅನ್ನೋದಾದರೆ ಇದು ನಾವಿರಲಿ ಈ ಒಂದು ಡೆವಲಪ್ಮೆಂಟ್ಸ್ ಅನ್ನೋದು ಇರುತ್ತಲ್ಲ, ಇದು ಒಂದು ನಿಜ ಹೇಳಬೇಕಾದ್ರೆ ಚಿಕ್ಕದು, ನಾನು ಮಾತಾಡೋದು ದೊಡ್ಡ ವಿಷಯ ಆಗುತ್ತೆ. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಕೂಡ ಒಂದು ದೇಶದ ಡೆವಲಪ್ಮೆಂಟ್ಸ್ ಆಗಿರುತ್ತೆ. ಒಬ್ಬ ಇಂಡಿಪೆಂಡೆಂಟ್ ಒಬ್ಬ ಮನುಷ್ಯ, ಈಗ ನಾನು ನನ್ನ ಮನೆಗೋಸ್ಕರ ದುಡಿತೀನಿ ಅಥವಾ ನನ್ನ ಕಂಪ್ನಿಗೋಸ್ಕರ ದುಡಿತೀನಿ ಅಂದರೆ ನನ್ನ ಜೊತೆಗೆ ದೇಶನೂ ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಮಗೆ ಒಂದು ಕ್ವಾಲಿಟಿ ಆಫ್ ಲೈಫ್ ಇವತ್ತು ಜನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಖಂಡಿತ ಬಂದಾಗ ಈ ಪ್ರಾಪರ್ಟಿ ಚೂಸ್ ಮಾಡಬೇಕಾದ್ರೆ ರೈಟ್ ಪ್ರಾಪರ್ಟಿನ ಚೂಸ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಆಮೇಲೆ ನೀವೇನು ಹೇಳ್ತೀರಾ, ಇಲ್ಲ ರಿಯಲ್ ಎಸ್ಟೇಟಿಂಗೆ ಅಂತ ಹೇಳ್ತೀರಾ. ಇಲ್ಲ, ದ ಸ್ಟೆಪ್ ನಿಮಗೆ ರೈಟ್ ಪ್ರಾಪರ್ಟಿನ ಚೂಸ್ ಮಾಡೋವಂಥದ್ದು ಕರೆಕ್ಟಾಗಿ ಮಾಡಬೇಕು. ಅದು ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ಅಪ್ರಿಸಿಯೇಷನ್ ಸಿಗಬೇಕು. ಕರೆಕ್ಟ್ ಅಲ್ವಾ? ಸೊ ಲೀಗಲ್ ಟರ್ಮ್ಸ್ ಕರೆಕ್ಟಾಗಿರಬೇಕು. ನೆಕ್ಸ್ಟು
ಈಗ ಡೆವಲಪ್ಮೆಂಟ್ಸ್ ಆಯಿತು. ಲೀಗಲ್ ಬರಬೇಕಾದ್ರೆ ಈ ಪ್ರಾಜೆಕ್ಟ್ಸಲ್ಲಿ ಏನಾಗುತ್ತೆ, ಅಕ್ಕಪಕ್ಕ ನಿಮಗೆ ನಾಲಾ ಇರುತ್ತಾ, ಕೆರೆ ಇರುತ್ತಾ, ಸ್ಮಶಾನ ಇರುತ್ತಾ, ಅಥವಾ ನಿಮಗೆ ಹೈ ಟೆನ್ಷನ್ ವೈರ್ ಹೋಗಿದೆಯಾ, ಇದು ನೀವು ಬೇರೆ ಲೇಔಟ್ಗಳಲ್ಲಿ ಪ್ರಾಪರ್ ಅಪ್ರೂವ್ಡ್ ಲೇಔಟ್ ಇಲ್ಲದೆ ಇರೋ ಕಡೆ ನೀವು ತೊಗೊಂಡ್ರೆ ಇದು ಯಾವುದು ಕೂಡ ನೀವು ನೋಡೋಕ್ಕೆ ಬರೋಲ್ಲ, ನಿಮ್ಮ ಲೀಗಲ್ ನೋಡೋಕ್ಕೆ ಬರೋಲ್ಲ, ನಿಮ್ಮ ಲಾಯರು ನೋಡೋಕ್ಕೆ ಬರೋಲ್ಲ. ಸೊ ಇದಕ್ಕೇನೆಂದರೆ ನೀವು ಪ್ರಾಪರ್ ಅಪ್ರೂವಲ್ಗೆ ಹೋಗಬೇಕಾದ್ರೆ ಫಸ್ಟು ಅವರು ಅಪ್ರೂವಲ್ ಕಮಿಟಿಯಲ್ಲಿ ನೋಡ್ತಾರೆ, ಇದಕ್ಕೆ ರೋಡ್ ಇದೆಯಾ, ಹೈ ಟೆನ್ಷನ್ ಇದು, ನಾನು ಏನು ಹೇಳಿದೆ ಇಷ್ಟು ಪಾಯಿಂಟ್ಸನ್ನು ಅವ್ರು ಕನ್ಸಿಡರ್ ಮಾಡಿ, ಅಲ್ಲ ಇದೇನು ಲಿಟಿಗೇಷನ್ ಪ್ರಾಪರ್ಟೀಸ್ ಇದೆಯಾ, ಇಲ್ಲಾಂದ್ರೆ ಅಪ್ರೂವಲ್ಸ್ ಕನ್ವರ್ಷನ್ ಆಗಲ್ಲ. ಸೊ ಇದೆಲ್ಲ ನೋಡಿ ನಮ್ಗೆ ಅಪ್ರೂವಲ್ ಬರುತ್ತೆ. ಹಾಗೆ ಈ ಪ್ರಾಪರ್ಟಿ ಹೇಳಬೇಕಾದ್ರೆ ನಮ್ಮದು 7 Hills ಕೋರ್ಟ್ಯಾರ್ಡ್, ಇದು ನಿಮಗೆ ಬಯಪಾಯಿಂದ ಕ್ಲಿಯರೆನ್ಸ್ ಆಗಿದೆ, ಹಾಗೆ ನಿಮಗೆ BMRDಯಿಂದ ಕ್ಲಿಯರೆನ್ಸ್ ಆಗಿದೆ, ಹಾಗೆ UDಯಿಂದ ಅರ್ಬನ್ ಡೆವಲಪ್ಮೆಂಟ್ಸಿಂದ ಕ್ಲಿಯರ್ ಆಗಿದೆ, ಹಾಗೆ ನಿಮಗೆ DC ಕನ್ವರ್ಷನ್ ಆಗಿದೆ, ಜೊತೆಗೆ ನಿಮಗೆ ಫೈನಲ್ ಬ್ಲೂ ಪ್ರಿಂಟ್ ಅಪ್ರೂವಲ್ ಆಗಿದೆ. ಹಾಗೆ ನಿಮ್ಗೆ ಈ ಖಾತಾ, ಈ ಪ್ರತಿಯೊಂದು ಸೈಟ್ಗೂ ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಅಷ್ಟೇ, ಖಾತಾದಲ್ಲಿ ಬರೋದು ಒಂದೇ A ಮತ್ತು B, ಇದು A ಖಾತಾ ಪ್ರಾಪರ್ಟಿ. ಸೊ ಹಾಗಾಗಿ ನಿಮ್ಗೆ ಯಾವ ಬ್ಯಾಂಕ್ ಬೇಕಾದರೂ 80-90% ನಿಮ್ಗೆ ಅಪ್ರೂವಲ್ಸ್ ಬರುತ್ತೆ. ಸೊ ಈಗ ಲೀಗಲ್ ಟರ್ಮ್ಸಲ್ಲಿ ನೀವು ಬೈ ಚಾನ್ಸ್ ಪೇಮೆಂಟ್ಗೆ ಹೋಗ್ತೀವಿ, ಕೆಲವು ಪೇಮೆಂಟ್ಗೆ ಹೋಗ್ತೀವಿ ಸರ್ ಅಂತ ಹೇಳ್ತೀರಾ, ಆದರೂ ಏನಾಗುತ್ತೆ ಸಮ್ ಅಮೌಂಟ್ ಒಂದು 30% 20% ನೀವು ಬ್ಯಾಂಕ್ ಲೋನ್ಗೆ ಹೋಗಿ. ಯಾಕಂದರೆ ಬ್ಯಾಂಕ್ ಲೋನ್ಗೆ ಹೋಗಬೇಕಾದ್ರೆ ನಿಮಗೆ ಕ್ಲಿಯರೆನ್ಸ್ ಆಗಿರುತ್ತೆ, ಲೀಗಲ್ ಕ್ಲಿಯರೆನ್ಸ್ ಆಗಿರುತ್ತೆ. ಜೊತೆಗೆ ನೀವು ನೆಕ್ಸ್ಟ್ ರೀಸೇಲ್ ಮಾಡಬೇಕಾದ್ರೂ ಕೂಡ ನಿಮಗೆ ಪ್ರಾಪರ್ಟಿ ಈಸಿ ಆಗುತ್ತೆ ನಿಮಗೆ ಬ್ಯಾಂಕ್ ಲೋನ್. ಆಮೇಲೆ ಹಾಗೆ ಇವತ್ತು ಬ್ಯಾಂಕಲ್ಲಿ ಏನಿದೆ ಅಂದರೆ ನಿಮಗೆ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ, ನಿಮಗೆ ಲೋನ್ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇರೋದಿಲ್ಲ. ಹಾಗೆ ನಿಜ ಹೇಳಬೇಕಂದ್ರೆ ಇವಾಗ IT ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಇನ್ವೆಸ್ಟ್ಮೆಂಟ್ಗೊಂದು ಒಳ್ಳೆ ಸಮಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಬ್ಯಾಂಕ್ ಕೂಡ ತುಂಬ ಸಪೋರ್ಟಿವ್ ಆಗಿದೆ ಈಗ. ಹಾಗಾಗಿ ನೀವು ಕೆಲವು ಪ್ರಾಪರ್ಟಿನ ಚಾಯ್ಸ್ ಮಾಡಬೇಕಾದ್ರೆ ರೈಟ್ ಪ್ರಾಪರ್ಟಿನ ರೈಟ್ ಲೊಕೇಶನ್ನಲ್ಲಿ ಖಂಡಿತ ಒಂದು ರೈಟ್ ಟೈಮಲ್ಲಿ ನೀವು ತೊಗೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಜೊತೆಗೆ ನಾವಿಲ್ಲಿ ಅದಕ್ಕೋಸ್ಕರ ಅಪ್ರಿಸಿಯೇಷನ್ಗೆ ಏನು ಮಾಡಿದ್ದೀವಿ ಅಂದರೆ, ದಿ ಪ್ರಾಪರ್ಟಿ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಯಾಕೆ ಅಂತ ಹೇಳ್ತೀನಿ ಅಂದರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು 365 days 24 hours ನಿಮಗೆ ಮೂಮೆಂಟ್ಸ್ ಇರುತ್ತೆ, ಓಪನ್ ಇರುತ್ತೆ, ಬಿಸ್ನೆಸ್ ಆಗುವಂಥ ಏರಿಯಾ ಇದು. ಜೊತೆಗೆ ನಾನು ಹೇಳಿದಂಗೆ 12,000 ಎಕರೆ ಆಲ್ಮೋಸ್ಟ್ IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಕಂಪ್ನಿ, ಅಷ್ಟು ಕಂಪ್ನಿ ಅಷ್ಟು ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ. 20 ಕಿಲೋಮೀಟರ್ಸಿಂದ ಹೆಬ್ಬಾಳದಿಂದ ಆಚೆ ಇದೆ. ಸೊ ಹಂಗಾಗಿ ನಿಮಗೆ ರೆಸಿಡೆನ್ಸ್ ತುಂಬ ಇದೆ. ಇಲ್ಲಿ ನೀವೊಂದು ಸೈಟ್ ತೊಗೊಂಡ್ರಿ, ಕೆಲವು ಮನೆ ಕಟ್ತೀವಿ 3 ಫ್ಲೋರು, ಇಲ್ಲ ಬಾಡಿಗೆ ಕೊಡ್ತೀವಿ. ಸೊ ಬಾಡಿಗೆ ಕೊಡೋ ಕಾನ್ಸೆಪ್ಟಲ್ಲಿ ಬರಬೇಕಾದ್ರೆ ನೀವು ಮಂತ್ಲಿ ರೆಂಟ್ ಬಾಡಿಗೆ ಕೊಟ್ಟರೆ ಇಟ್ಸ್ ಅ ಓಲ್ಡ್ ಕಾನ್ಸೆಪ್ಟ್, ಅಥವಾ ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ನನ್ನ ಪ್ರಕಾರ. ನೀವು ಯಾವುದೇ ಪ್ರಾಪರ್ಟಿನ ಡೇ ರೆಂಟಲ್ ಕಾನ್ಸೆಪ್ಟಿಗೆ ಬರಬೇಕು. ಆ ಡೇ ರೆಂಟಲ್ ಕಾನ್ಸೆಪ್ಟಿಗೆ ಬಂದಾಗ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಒಂದೆರಡು ಮಾಡೆಲ್ ಹೌಸ್ ಮಾಡಿದ್ದೀವಿ. ಏನು ಗೊತ್ತಾ, ಅದು ಯುರೋಪಿಯನ್ ಸ್ಟೈಲ್ ಹೌಸ್ ಅಂತ. ಅದನ್ನು ನಿಮ್ಗೆ ನಾನು ನೆಕ್ಸ್ಟ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಹೇಗೆ ಕಾನ್ಸೆಪ್ಟ್ ಏನು, ಹೇಗೆ ರೆಂಟ್ ಔಟ್ ಬರುತ್ತೆ, ಹೇಗೆ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಮೇಯ್ನ್ ಪ್ರಿಯಾರಿಟಿ ಅಪ್ರಿಸಿಯೇಷನ್. ಹಾಗೆ ನೀವು ಬರೋದಾದರೆ ಇಷ್ಟೆಲ್ಲ ಗ್ರೀನರಿ ಇದೆಲ್ಲ ಇದೆ. ಸೊ ಇಲ್ಲಿ ಮೇಂಟೆನೆನ್ಸ್ ಸೆಂಟರ್ ಬರುತ್ತೆ, ಸೇಫ್ಟಿ, ಸೆಕ್ಯೂರಿಟಿ, ಮೇಂಟೆನೆನ್ಸ್ ಇವೆಲ್ಲನೂ ನಿಮ್ಗೆ ಬರಬೇಕು. ಅವಾಗೇನು ಮಾಡ್ತೀವಿ, ದ ಮೇಂಟೆನೆನ್ಸ್ ಚಾರ್ಜನ್ನು ಕೂಡ ನಾವು ತೊಗೋತೀವಿ. ಮೇಂಟೆನೆನ್ಸ್ ಚಾರ್ಜಸ್ ನಾವು ಚಾರ್ಜ್ ಮಾಡ್ತಾ ಇರೋದು ಹಾರ್ಡ್ಲಿ ₹1 per square feet. ಅಂದರೆ ಒಂದು ವರ್ಷಕ್ಕೆ ನಿಮಗೆ ಒಂದು ₹14,400 ನೀವು ಪೇ ಮಾಡಿದ್ರೆ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿವರೆಗೂ ನೀವು ಪೇಮೆಂಟ್ಗೆ ಅಥವಾ ನೀವು ಯಾವುದೇ ಕಾಲ್ಸ್ ಬರೋಲ್ಲ. ಜೊತೆಗೆ ವೆಲ್ ಮೇಂಟೈನ್ ಪ್ರಾಪರ್ಟಿ ಆಗಿರುತ್ತೆ ನಿಮಗೆ. ಯಾಕಂದರೆ ಮೇಂಟೆನೆನ್ಸ್ ಇದ್ದಾಗಲೇ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗೋದು ಪ್ರಾಪರ್ಟಿನ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೀವೆಲ್ಲೇ ಪ್ರಾಪರ್ಟಿ ತೊಗೊಂಡ್ರು ಮೇಂಟೆನೆನ್ಸ್ ಮಾಡಲೇಬೇಕು. ಇವತ್ತು ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಅದು ಅಪ್ರಿಸಿಯೇಷನ್ನು ಸಿಗೋಲ್ಲ, ಮತ್ತು ಅದು ಹಾಳಾಗಿ ಹೋಗ್ಬಿಟ್ಟು ಡಿಪ್ರಿಸಿಯೇಷನ್ ಹೋಗ್ಬಿಡುತ್ತೆ ಹಂಗೆ ಹೇಳಬೇಕಾದ್ರೆ. ಬಟ್ ಯೂಶ್ವಲಿ ಹೋಗಲ್ಲ. ಆ್ಯಕ್ಚುಲಿ ಯಾವತ್ತೇ ಆಗಲಿ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಕೊಡೋವಂಥದ್ದಾಗಿರುತ್ತೆ. ಸೊ ಆಲ್ಮೋಸ್ಟ್ ಈಗ ನಿಮ್ಮ ಲೊಕೇಶನ್ ಆಗಲಿ, ಡೆವಲಪ್ಮೆಂಟ್ಸ್ ಆಗಲಿ, ಲೀಗಲ್ಸ್ ಆಗಲಿ ಪ್ರತಿಯೊಂದು ಆಯಿತು. ಹಾಗೆ ಏನಪ್ಪ ಈಗ ಇನ್ನೂ ಒಂದು ಲಾಸ್ಟ್ ನೀವು ಹೇಳೋದಾದರೆ ಅಮ್ಯುನಿಟೀಸ್ ಪಾರ್ಟ್ ಮಾತಾಡ್ತೀವಿ. ಅಮ್ಯುನಿಟೀಸ್ ಇವತ್ತು ಯೂಶ್ವಲಿ ನಾವು ಏನು ಮಾಡ್ತೀವಿ, 80+ ಅಮ್ಯುನಿಟೀಸ್, 20+ ಅಮ್ಯುನಿಟೀಸ್, 30+ ಅಮ್ಯುನಿಟೀಸ್. ಆದರೆ ಅಮ್ಯುನಿಟೀಸ್ ಎಷ್ಟು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾ? ಒಂದು ಚೇರ್ ಹಾಕ್ಬಿಡ್ತೀವಿ, ಎಸ್ ಅದು ಸ್ಮೋಕಿಂಗ್ ಏರಿಯಾ ಅಂದ್ಬಿಡ್ತೀವಿ. ಇನ್ನೊಂದು 2 ಚೇರ್ ಹಾಕಿರ್ತೀವಿ, ಅದು ಇನ್ನೊಂದು ಝೋನ್ ಅಂತ ಹೇಳ್ತೀವಿ, ಇನ್ನೊಂದು ವಾಕ್ಪಾತ್ ಅಂತ ಹೇಳ್ಬಿಡ್ತೀವಿ. ಇದೆಲ್ಲ ಅಮ್ಯುನಿಟೀಸಲ್ಲಿ ಬಂದುಬಿಡುತ್ತೆ. ಬಟ್ ಇಲ್ಲಿ ನಾವು ರಿಸರ್ವ್ ಮಾಡಿರೋದು ಆ್ಯಸ್ ಪರ್ ಅಪ್ರೂವಲ್ ಪ್ರಕಾರ CA ಜಾಗ, ಕಾಮನ್ ಏರಿಯಾ ಆಲ್ಮೋಸ್ಟ್ 10,300 square feet ಬರುತ್ತೆ ನಮಗೆ. ಸೊ ಇಲ್ಲೇನಂದರೆ G+1 ಅಂದರೆ ತುಂಬ ಒಳ್ಳೆ ಬ್ಯೂಟಿಫುಲ್ ಕ್ಲಬ್ ಹೌಸ್ ಮಾಡ್ಬೋದು, ಪೂಲ್ಸ್ ಆಗಲಿ. ಸೊ ನಮ್ಗೆ ಏನು ಬೇಕು, ಸೊ ಅದರಲ್ಲೂ ನಾವು ಎಕ್ಸಾಂಪಲ್ ಇದು ಔಟ್ಸ್ಕರ್ಟ್ಸ್ ಇದೆ, ಅದರಲ್ಲೊಂದು 10 ರೂಮ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, 10 ರೂಮ್ ರೆಂಟ್ ಔಟ್ ಮಾಡೋದ್ರಿಂದ ನಿಮ್ಮ ಮೇಂಟೆನೆನ್ಸ್ ಕೂಡ ನಿಮಗೆ ಫ್ರೀ ಫ್ರಮ್ ದ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಮಾಡ್ಕೋಬೋದು. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಯಾವುದೇ ಕ್ಲಬ್ ಹೌಸ್ ಚಾರ್ಜ್ ತೊಗೋತಾ ಇಲ್ಲ. ಅದಕ್ಕೆ ಲೀಗಲ್ ಪ್ರೊಸೀಜರ್ ಪ್ರಕಾರ
ಅಪ್ರೂವಲ್ ತೊಗೊಂಡು ಅದು ಏನಾದರೆ ನಮ್ಗೆ ಈಗ ಆಲ್ಮೋಸ್ಟ್ ಈಗ 3 ಮನೆ ಕಟ್ಟಿದ್ದೀವಿ. ಈಗ ಇನ್ನೊಂದು 3 ಮನೆಗೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇನ್ನೊಂದು 15-20 ಮನೆ ನಮಗೆ ಸ್ಟಾರ್ಟ್ ಆದರೆ ಒಂದು 25-30 ಮನೆ ಬಂದಾಗ ಆಮೇಲೆ ನಾವು ಕ್ಲಬ್ ಹೌಸನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇನ್ನು 1-1.5 ವರ್ಷಕ್ಕೆ ಕಂಪ್ಲೀಟ್ ಆದರೆ ಅಟ್ಲೀಸ್ಟ್ ಒಂದು 50-60% ಮನೆಗಳು ಬಂದಾಗ ಕ್ಲಬ್ ಹೌಸ್ ಬಂದರೆ ನಿಮ್ಗೆ ಮೇಂಟೆನೆನ್ಸ್ ಚಾರ್ಜ್ ಉಳಿಯುತ್ತೆ, ಪ್ರಾಪರ್ಟಿ ಕೂಡ ಅಪ್ರಿಸಿಯೇಷನ್ ಆಗುತ್ತೆ. ಹಾಗೆ ನಿಮಗೆ ಈಗ ಕ್ಲಬ್ ಹೌಸಿಗೆ ದುಡ್ಡು ಕೊಟ್ಟೋ ಅಂಥ ಬರ್ಡನ್ ಕೂಡ ತಪ್ಪುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವಾಗ ಅಸೋಸಿಯೇಷನ್ ಮಾಡ್ತೀವಿ. ಆ್ಯಸ್ ಪರ್ ಆರ್ಕಿಟೆಕ್ಟ್ ಡಿಸೈನ್ ಅಸೋಸಿಯೇಷನ್ ಡಿಸಿಷನ್ ತೊಗೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿ ಆ ಪೇಮೆಂಟ್ ಕೂಡ ನೀವು ಲೈಕ್ 3 months ಒನ್ಸ್ ಪೇಮೆಂಟ್ ಆ ಥರ ನೀವು ಕೊಟ್ಟು ಒಂದು 3 payments ಕೊಟ್ಬಿಟ್ರೆ, ಎಕ್ಸಾಂಪಲ್ ಒಂದು 3 lakhs or 4 lakhs ಒಂದು ಕ್ಲಬ್ ಹೌಸ್ ಬಂದರೆ ಸೊ ಒಂದು 3 monthsಗೆ 1 lakh ಆ ಥರ ಕೊಟ್ಬಿಟ್ರು ನಿಮಗೆ ಬರ್ಡನ್ ಅನಿಸಲ್ಲ. ಮೇಯ್ನ್ ಏನಂದರೆ ಪ್ರಾಪರ್ಟಿ ಅಪ್ರಿಸಿಯೇಷನ್ ಆಗುತ್ತೆ. ಯಾವತ್ತೂ ಅಮ್ಯುನಿಟೀಸ್ ಕೂಡ ತುಂಬ ಇಂಪಾರ್ಟೆಂಟು, ಮೇಂಟೆನೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಕಸ್ಟಮರ್ಸ್ ಕೂಡ ತುಂಬ ಹೇಳ್ತೀನಿ, ಸರ್ ಮೇಂಟೆನೆನ್ಸ್ ಮಾಡೋಣ, ಸೊ ನೀಟಾಗಿರುತ್ತೆ ಪ್ರಾಪರ್ಟಿ, ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಬನ್ನಿ ಸ್ವಲ್ಪ. ಅಂದರೆ ಬರೀ ಎಂಟಿ ಸೈಟ್ಸ್ ತೊಗೊಂಡು ಬಿಡಬೇಡಿ. ಸಿ ಆಫ್ಟರ್ ಕೋವಿಡ್ ಡಿಮಾನಿಟೈಸೇಷನ್ ಇವೆಲ್ಲ ನೋಡಿದ್ಮೇಲೆ 50-60 ಲಕ್ಷ ಹಾಕಿ ಎಂಟಿ ಲ್ಯಾಂಡ್ ತೊಗೊಂಡು ಅದಕ್ಕೆ EMI ಕಟ್ಟಿ ಯಾಕೆ ಮಾಡ್ತೀರಾ ಅಲ್ವಾ? ಬೇಡ, ಅದರಿಂದ ಏನಾದರೂ ಒಂದು ಜನ್ರೇಟ್ ಮಾಡೋಣ. ಸೊ ಮನಿ ಜನ್ರೇಟ್ ಆದರೆ ಅಥವಾ ನಾವು EMIನ ಆ ಪ್ರಾಪರ್ಟಿಯಿಂದ ನೀವು ಅದನ್ನ EMI ಕಟ್ಕೊಂಡ್ರೆ ಖಂಡಿತ ನಿಮಗೆ ಫ್ರೀ ಫ್ರಮ್ ಯುವರ್ ಬರ್ಡನ್ ಅಂತ ನಾನು ಅನ್ಕೊತೀನಿ. ಸಿ ಪ್ರಿಯಾರಿಟಿ ನಮಗೇನೆಂದರೆ ಎಲ್ಲರೂ ಇವತ್ತು ನೋಡ್ತಾ ಇರೋವಂಥದ್ದು ದ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಬೆಸ್ಟ್. ಯಾವುದೇ ಅದಕ್ಕೆ ಅಡಿಕ್ಷನ್ ಅಥವಾ ಏನೋ ಅದಕ್ಕೆ ಎಮೋಷನ್ಸನ್ನು ಇಟ್ಕೋಬೇಡಿ ಪ್ರಾಪರ್ಟಿನ. ಯಾಕಂದರೆ ಒಂದಿನ ಭೂಮಿ ಮೇಲೆ ಹುಟ್ಟಿದ್ದೀವಿ, ಭೂಮಿ ಒಳಗಡೆನೇ ಹೊಟ್ಟೋಗ್ಬಿಡ್ತೀವಿ. ಆದರೆ ಏನಾಗುತ್ತೆ ಅಂದರೆ ಈಗ ತೊಗೊಂಡಿದ್ದೀವ ಇದನ್ನು ಯಾರಿಗೆ ನೆಕ್ಸ್ಟು ಈಗ ಏರ್ಪೋರ್ಟ್ ಎಂಪ್ಲಾಯೀಸು ಅವರು ಈಗ ಕಟ್ಕೊಳ್ಳೋವಂಥವ್ರು ಅಥವಾ ನೀವು ಕಟ್ಟಿದ್ರೆ ಬಾಡಿಗೆಗೆ ಬರುವಂಥದ್ದು ಆ ಥರ ಮಾಡಿದಾಗ ಏನಾಗುತ್ತೆ, ನಮಗೆ ಅದರಿಂದ ರಿಟರ್ನ್ಸ್ ಬರುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಸೊ ಯಾವಾಗಲೂ ರಿಟರ್ನ್ಸ್ ಬರುವಂಥ ಪ್ರಾಪರ್ಟಿ ಆಗಬೇಕು. ಬರೀ ಹೋಲ್ಡ್ ಮಾಡಿ ಮೇಂಟೆನೆನ್ಸು ಇಲ್ಲದೆ ಬರೀ ನೀವು EMI ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಹಾಗೆ ನೀವು ಬ್ಯಾಂಕ್ EMI ಕೂಡ ಅಷ್ಟೇ. ಏನಾಗುತ್ತೆ, ಇವತ್ತು 20 ವರ್ಷ ಲೋನ್ ತೊಗೋತೀರಾ, 20 ವರ್ಷ ಲೋನ್ ತೊಗೊಂಡು ಏನಾಗುತ್ತೆ, 20 ವರ್ಷವೂ ನೀವು ಲೋನ್ ಕಟ್ತಾ ಬಂದರೆ ನೀವು ದುಡ್ದಿದ್ದೆಲ್ಲ ಬ್ಯಾಂಕಿಗೆ ದುಡ್ದಂಗೆ ಆಗಿಬಿಡುತ್ತೆ EMI ಎಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ 1-2 ವರ್ಷಕ್ಕೆ ಪ್ರೀ ಕ್ಲೋಸಿಂಗ್ ಮಾಡ್ಕೊಂಬಿಡಿ. ಸೊ ಮ್ಯಾನೇಜ್ ಮಾಡಿ, ಇಲ್ಲ ರೀಸೇಲ್ ಮಾಡಿ ಮಾಡಿಬಿಡ್ಬೋದು. ಹಾಗಾಗಿ ಬ್ಯಾಂಕ್ ಅವ್ರು ಕೂಡ ಇವತ್ತು ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ, ನೆಕ್ಸ್ಟ್ ಮಂತ್ ಮಾಡ್ಬೋದು ನೀವು ಪ್ರೀ ಕ್ಲೋಸಿಂಗ್ ಚಾರ್ಜಸ್. ನಂಬರ್ ಆಫ್ ಟೈಮ್ ಪೇಮೆಂಟ್ ಕೂಡ ಮಾಡ್ಬೋದು, ಆ ಆಪ್ಷನ್ಸ್ ಕೂಡ ಇರುತ್ತೆ ನಿಮಗೆ. ಮುಂಚೆ ಆದರೆ ಪೆನಾಲ್ಟೀಸ್ ಇರ್ತಿತ್ತು, ಅದೆಲ್ಲ ಇವಾಗ ಏನೂ ಇಲ್ಲ ನಿಮಗೆ. ಸೊ ಆವಾಗಲೇ ಹೇಳಿದೆ ನಿಮಗೆ. ಸೊ ಬ್ಯಾಂಕ್ ಸಿಸ್ಟಮ್ ಕೂಡ ತುಂಬ ಸಪೋರ್ಟಿವ್ ಆಗಿದೆ. ಇಲ್ಲಿ ಯೂಸ್ ಆಗೋವಂಥದ್ದು ನಿಮ್ಮ ಪ್ರೊಫೈಲ್ ಮತ್ತು ನಿಮ್ಮ ಏಜ್. ಇವಾಗ ನಿಮ್ಗೆ 50 ವರ್ಷ ಆಯಿತು, ಬೀಂಗೆ ನೀವು ಒಂದು IT-ನೋ ಒಂದು ಎಂಪ್ಲಾಯ್ ಆಗಿರ್ತೀರ, 10 ವರ್ಷ ನಿಮ್ಮ ಸರ್ವಿಸ್ ಇರುತ್ತೆ. ಆವಾಗ ಅವ್ರು 20 ವರ್ಷ ಲೋನ್ ಕೊಡಲ್ಲ, ಆವಾಗ 5 ವರ್ಷ 7 ವರ್ಷ 8 ವರ್ಷಕ್ಕೆ ಕೊಡ್ತಾರೆ. ಆವಾಗ ನಿಮ್ಮ EMI ಪಾರ್ಟ್ ಜಾಸ್ತಿ ಹೋಗುತ್ತೆ. ಇವಾಗ ನೀವು 30 and 40 ಇಯರ್ಸಲ್ಲಿ ಇರ್ತೀರ, ಎಕ್ಸಾಂಪಲ್ 25, 35, 40 ಆ ಏಜಲ್ಲಿ ಇದ್ದವ್ರಿಗೆ ಈಸಿಯಾಗಿ 20 ವರ್ಷಕ್ಕೆ ಲೋನ್ ಸಿಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಿ ಸ್ಮಾರ್ಟಾಗಿ ಬಿಹೇವ್ ಮಾಡಿ. ಇಲ್ಲಿ ಏನಾಗುತ್ತೆ, ಪ್ರಾಪರ್ ಸೆಲೆಕ್ಟಿವ್ ಆಫ್ ಪ್ರಾಪರ್ಟಿ ತೊಗೊಂಡು ನೀವು ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ 2 ವರ್ಷ 1 ವರ್ಷಕ್ಕೆ ಎಕ್ಸಾಂಪಲ್ ನಮ್ಮ ಪ್ರಾಪರ್ಟಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತಿನ್ 6 months 8 months or 1 year ಒಳಗಡೆ ನಾನು ಏನೇ ಹೇಳಲಿ, ಸೊ ಮೋರ್ ದೆನ್ 50% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋರ್ ದೆನ್ 50%. ಈಗ ಆಲ್ಮೋಸ್ಟ್ ನಿಮ್ಮದು 6 months ಹಿಂದೆ ನಮ್ಮ ಸೈಟಲ್ಲಿ ಇಲ್ಲೇ ಲೇಔಟಲ್ಲಿ ಸೈಟ್ ತೊಗೊಂಡಿರೋರು ನೀವು ವಿಸಿಟ್ ಮಾಡಿದಾಗ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನೀವು ನೋಡಿದ್ರೆ ಕೇಳಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಏನು ಅಪ್ರಿಸಿಯೇಷನ್ ಸಿಕ್ಕಿದೆ ಅಂತ, ಬಿಕಾಸ್ ಆಫ್ ದಿಸ್ ಡೆವಲಪ್ಮೆಂಟ್ಸ್. ಸೊ ಹಾಗಾಗಿ ನೀವು ಪ್ರಾಪರ್ಟಿ ಸೆಲೆಕ್ಷನ್ ಆಗಲಿ, ಸೊ ಪ್ರಾಪರ್ಟಿ ಮೇಂಟೆನೆನ್ಸ್ ಇವೆಲ್ಲದಕ್ಕೂ ಒಳ್ಳೆ ಪ್ರಾಪರ್ಟಿಯನ್ನು ಚೂಸ್ ಮಾಡಿ. ಸೊ ಇಲ್ಲಿ ಒಂದು ಒಳ್ಳೆ ಡೆವಲಪರನ್ನು ಕೂಡ ನೀವು ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕೂಡ ಹಾಗೇ ಅದಕ್ಕೆ ಒಂದು ಹಾನೆಸ್ಟಾಗಿ ವರ್ಕ್ ಮಾಡಬೇಕಾಗಿರುತ್ತೆ, ಎಥಿಕ್ಸ್. ಯಾಕಂದರೆ ಇಟ್ ಈಸ್ ಯುವರ್ ಹಾರ್ಡ್ ಆ್ಯಂಡ್ ಮನಿ ವಿತ್ ನಿಮ್ಮ ಟೈಮ್. ಅಷ್ಟು ನಾವು ದುಡ್ಡು ನಾವು ತೊಗೊಬೇಕಾದ್ರೆ ನಮ್ಮ ಒಂದು ಗ್ರೋತಲ್ಲಿ ನಿಮ್ಮ ಒಂದು ಸ್ಟೆಪ್ಸ್ ಕೂಡ ಇರುತ್ತೆ. ನಿಮ್ಮ ಒಂದೊಂದು ಸೈಟ್ ಒಂದೊಂದು ಕಸ್ಟಮರ್ ಒಂದೊಂದು ಬೆವರಿನ ಹನಿ, ಅದರಿಂದ ನಾನು ಒಂಚೂರು ಲಾಭ ತೊಗೊಂಡಿರ್ತೀನಿ. ಹಾಗೆ ನಿಮಗೂ ಅದ್ರ ಲಾಭ ಕೂಡ ಇನ್ ಫ್ಯೂಚರ್ ಡೇಸಲ್ಲಿ ಬರಬೇಕು ಅನ್ನೋದು ಆಶಯ ನನಗಿರುತ್ತೆ. ನನಗಂತೂ ಖುಷಿ ಆಗೋದು ಇವತ್ತು ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕಿದಾಗ ಖಂಡಿತ ಇನ್ ಫ್ಯೂಚರ್ ಇದರಲ್ಲೂ ಈ ಪ್ರಾಜೆಕ್ಟ್ಸಲ್ಲಿ ನಿಮಗೆ ರೀಸೇಲ್ ಮಾಡೋಂಥದ್ದಾಗಲಿ ಅದನ್ನು ನಾವು ಮಾಡಿಕೊಡ್ತೀವಿ. ಇಲ್ಲ ನಮ್ಮ ಪ್ರಾಜೆಕ್ಟ್ಸ್ ಬಂದಾಗ ಆ ಪ್ರಾಜೆಕ್ಟಲ್ಲಿ ನಿಮಗೆ ಇನಿಷಿಯಲ್ ಸ್ಟೇಜಲ್ಲೇ ನಾವು ಒಂದು ಮೀಟಿಂಗ್ ಕರೆದು ನನ್ನ ಹಳೆ ಕಸ್ಟಮರನ್ನೆಲ್ಲ ನಮ್ಮ ಫ್ರೆಂಡ್ಸ್ ಅನ್ಕೊತೀನಿ ನಿಮ್ಮನ್ನೆಲ್ಲ, ಸೊ ನಿಮಗೊಂದು ಆಫರ್ ಕೊಟ್ಟಿರ್ತೀವಿ, ನೋಡಿ ಸರ್ ಈಗ ಮಾಡಿಕೊಂಡ್ರೆ ಇರುತ್ತೆ ಅಂಥೇಳಿ. ಸೊ ಈ ಪ್ರಾಜೆಕ್ಟ್ ಬೇಸ್ ಮೇಲೆ ಅದು ಕೂಡ ಡೆವಲಪ್ಮೆಂಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ಗಾಗಲಿ ಆ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಮಗೂ ಒಂದು ಒಳ್ಳೆ ಕಂಪ್ನಿ, ಒಳ್ಳೆ ಕಂಪ್ನಿ ಮಾಡಿ ಎಲ್ಲ ಮಾಡಿ ದುಡ್ಡು ಮಾಡ್ಕೊಬೇಕು ಅನ್ನೋದಕ್ಕಲ್ಲ, ಅಷ್ಟು ಎಂಪ್ಲಾಯ್ಮೆಂಟ್ಸ್ ಕಟ್ಟಬೇಕು ಕೊಡೋಣ ಅಂತ. ಹಾಗೆ ನಾವು ಒಂದು ಟ್ಯಾಕ್ಸ್ ಪಾರ್ಟನ್ನು ಕಟ್ಟೋದ್ರಿಂದ ದೇಶದ ಅಭಿವೃದ್ಧಿ ಆಗುತ್ತೆ. ಹಾಗೆ ಒಂದು ಕ್ವಾಲಿಟಿ ಆಫ್ ವರ್ಕ್ ಆ್ಯಂಡ್ ಕ್ವಾಲಿಟಿ ಆಫ್ ಥಾಟ್ ಏನೇ ಮಾಡಲಿ ನಾವು ಯೋಚನೆ ಮಾಡುವಂಥದ್ದು ಇರುತ್ತಲ್ಲ, ಅದು ನಮಗೊಂದು ಕ್ವಾಲಿಟಿ ಇರಬೇಕು. ಎಸ್ ನಾನು ಮಾಡ್ತಾರೆ ಅಂದರೆ ಇಟ್ ಇಸ್ ರೈಟ್, ಇಟ್ ಈಸ್ ಗುಡ್ ಥಿಂಗ್. ಈಗ ವಾಸ್ತು ಅಂತಾರೆ, ಓಕೆ ಇಟ್ ಈಸ್, ನಾನು ವಾಸ್ತು ಎಗೇನ್ಸ್ಟ್ ಅಲ್ಲ. ಈಗ ವಾಸ್ತು ಅಂದರೆ ಮೇಯ್ನ್ ನನ್ನ ಪ್ರಕಾರ ಏನಂದರೆ ಗಾಳಿ ಬೆಳಕು, ಆಮೇಲೆ ನಿಮಗೆ ಡ್ರೈನೇಜ್ ಫ್ಲೋ ಆಗಲಿ ವಾಟರ್ ಫ್ಲೋ ಆಗಲಿ, ಇದು ಯಾವುದು ಟೆಕ್ನಿಕಲಿ ನಾವು ಅದನ್ನು ಒಂದು ಕಡೆ
ಲ್ಯಾಂಡನ್ನು ನಾವು ನೋಡಿ ಆ ಲ್ಯಾಂಡ್ ಬೇಸ್ ಮೇಲೆ ನಾವು ವರ್ಕನ್ನು ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ಆರ್ಕಿಟೆಕ್ಟ್ ಕೂಡ ತುಂಬ ಇವಾಗ ಡಿಪೆಂಡ್ ಆಗಿರ್ತೀವಿ. ಸೊ ಮೇಯ್ನ್ ಇದೆಲ್ಲ ಒಂದು ಸ್ವಲ್ಪ ಮನಸ್ಸಲ್ಲಿ ಅದೆಲ್ಲ ಇಟ್ಕೊಂಡು ಸೊ ನಾವು ಆರ್ಕಿಟೆಕ್ಟ್ ಡಿಸೈನ್ ಆಗಲಿ, ಕೆಲವು ಸ್ವಲ್ಪ ವಾಸ್ತು ರಿಲೇಟೆಡ್ ಆಗಲಿ, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಒಂದು ಪಾಸಿಟಿವ್ ಸೈನ್ ಇರುತ್ತೆ. ಸೇಲ್ಸ್ ಪಾಯಿಂಟ್ಗಾಗಲಿ, ಕನ್ಸ್ಟ್ರಕ್ಷನ್ಗಾಗಲಿ, ಪ್ರತಿಯೊಂದರಿಗೂ ಅಲ್ಟಿಮೇಟ್ ನಮ್ಗೆ ಏನಂದರೆ ಒಂದು ಅಪ್ರಿಸಿಯೇಷನ್ ಸಿಗೋವಂಥದ್ದಾಗಲಿ, ಇವೆಲ್ಲನೂ ನೀವು ಮಾಡಬೇಕಾದ್ರೆ ಒಳ್ಳೆ ಪ್ರಾಜೆಕ್ಟನ್ನು ನೀವು ಚಾಯ್ಸ್ ಮಾಡೋದು ನಾನು ಹೇಳೋ ಪ್ರಕಾರ ಒಳ್ಳೆಯದು ಅಂತ ಹೇಳ್ತೀನಿ. ನಮ್ಮದೇ ಪ್ರಾಪರ್ಟಿ ಅಂತಲ್ಲ, ತುಂಬ ಪ್ರಾಜೆಕ್ಟ್ಸ್ ಇದೆ. ಆಲ್ಮೋಸ್ಟ್ ನಿಮ್ಗೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಂದರೆ 90 ಅಲ್ಲ 100% ನಿಮಗೆ ಕ್ಲಿಯರೆನ್ಸ್ ಇರುತ್ತೆ. ಆದರೂ ನಿಮಗೊಂದು ನನ್ನ ಪ್ರಕಾರ ಆ್ಯಸ್ ಎ ಒಂದು ರಿಯಲ್ಟರ್ ಆಗಿ ಹೇಳೋದಾದರೆ ನೀವೊಂದು ಲೀಗಲ್ ಒಪಿನಿಯನ್ ತೊಗೊಳ್ಳೋದು ಇಟ್ ಈಸ್ ಗುಡ್ ನಿಮಗೆ. ಹಾಗೆ ಈ 7 Hills ಕೋರ್ಟ್ಯಾರ್ಡ್ ನಾವೊಂದು ಕಾನ್ಸೆಪ್ಟನ್ನು ತರಕ್ಕೆ ಯೋಚನೆ ಮಾಡಿದ್ವಿ. ಆಗ ನಾವು ಆರ್ಕಿಟೆಕ್ಟ್ ಹತ್ರ ಡಿಸ್ಕಷನ್ ಮಾಡಿದ್ವಿ. ಇದು ಕಾಂಪ್ಯಾಕ್ಟ್ ವಿಲ್ಲಾ ಕಾನ್ಸೆಪ್ಟ್ ಅಥವಾ ನೀವೊಂದು ಟಿನಿ ಹೌಸ್ ಅಂತ ನೀವು ಕರಿಬೋದು. ಇದರಲ್ಲಿ ಇದು ನಾವು ಯೂಸ್ ಮಾಡಿರೋಂಥದ್ದು ಆಲ್ಮೋಸ್ಟ್ ಇಟ್ ಇಸ್ ಕೈಂಡ್ ಆಫ್ ಎ ಯುರೋಪಿಯನ್ ಸ್ಟೈಲ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಯುರೋಪಿಯನ್ ಸ್ಟೈಲ್ ಹೌಸಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಗ್ಲಾಸ್ ಡೋರ್ಸ್ ಇರುತ್ತೆ, ಪ್ಯಾಟಿಯೋ ಡೋರ್ಸ್ ಇರುತ್ತೆ, ಓಪನ್ ಏರಿಯಾ ಜಾಸ್ತಿ ಸಿಗುತ್ತೆ. ಅಂದರೆ 50% ಮಾತ್ರ ನಾವು ಕನ್ಸ್ಟ್ರಕ್ಟ್ ಮಾಡೋದು. ಎಕ್ಸಾಂಪಲ್ 30-40 ಅಂದರೆ 600 ಸ್ಕ್ವೇರ್ ಫೀಟ್ ಕಟ್ತೀವಿ, ಇನ್ನು 600 ಸ್ಕ್ವೇರ್ ಫೀಟ್ ಓಪನ್ ಏರಿಯಾ ಬಿಡ್ತೀವಿ. ಇದು 40-60 ಅಂದರೆ ಲೈಕ್ ಏನೇ ಸೈಟ್ ಮೆಜರ್ಮೆಂಟ್ ಇದ್ದರೂ 50% ಸೈಟ್ ಏರಿಯಾ ಅಂದರೆ ಬಿಲ್ಡಪ್ ಏರಿಯಾ, ಸೂಪರ್ ಬಿಲ್ಡಪ್ ಏರಿಯಾ, ರಿಮೈನಿಂಗ್ ಏರಿಯಾ ಇರುತ್ತೆ. ಸೊ ಆ ಕಾನ್ಸೆಪ್ಟಲ್ಲಿ ಬಂದಿರೋವಂಥದ್ದು ಈ ಮನೆ ನಮ್ಮದು. ಸೊ ಏನಕ್ಕೆ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿದ್ದೀವಿ, ತುಂಬ ಕಂಪ್ನೀಸ್ ಬರ್ತಾಯಿದೆ. ಕಂಪನೀಸ್ಗೆ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ಗೆ ಹೋಗ್ಬೇಕು. ನಮ್ಮ ಕಾನ್ಸೆಪ್ಟ್ ಇದು ಗೆಸ್ಟ್ ಹೌಸ್ ಕಾನ್ಸೆಪ್ಟ್ಗೆ ಹೆಂಗೆ ಹೋಗುತ್ತೆ ಅಂದಾಗ, ನಮಗೆ ಒಂದು ರೆಸಾರ್ಟ್ ಬುಕ್ ಮಾಡ್ತೀರಾ ನೀವು, ಇಲ್ಲಿಂದ ಮಂಗಳೂರು ತನಕ ಮಾಡಿ ಆಲ್ಮೋಸ್ಟ್ 5,000 ರೂಪಾಯಿಗೆ ಸಿಗೋದು ಕಷ್ಟನೇ, ವೀಕೆಂಡ್ ಕೂಡ ಸಿಗೋದು ಕಷ್ಟ, ಆ ಥರ ಇದೆ. ಸೊ ಇಲ್ಲಿ ನಮಗೆ 2 BHK ಹೌಸ್ 600 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದೀವಿ. ಅದು ನೀವು 5,000 ರೂಪಾಯಿ ಅಂದ್ರೂ 20 ದಿನ ಬಿಸ್ನೆಸ್ ಆದರೂ ನಿಮಗೆ 1 ಲಕ್ಷ ಬಾಡಿಗೆ ಬರುತ್ತೆ. ಸೊ ಇದರಲ್ಲಿ ನಾವು ಕಸ್ಟಮೈಸ್ ಇದೆ, ಐದರ್ G+1 ಆದರೂ ಮಾಡ್ಬೋದು, 2 ಫ್ಲೋರ್ ಮಾಡ್ಬೋದು, 1 ಫ್ಲೋರ್ ಮಾಡ್ಬೋದು, ಇಲ್ಲ ಗ್ರೌಂಡ್ ಫ್ಲೋರ್ ಮಾಡ್ಬೋದು. ಆ ಕಾನ್ಸೆಪ್ಟಲ್ಲಿ ನಾವು ಮಾಡಿ ಟೋಟಲ್ ಇಟ್ ಈಸ್ ನಿಮಗೆ ರೆಂಟಲ್ ಕಾನ್ಸೆಪ್ಟ್ ಮೇಲೆ ಸಿಗುತ್ತೆ. ಸೊ ಈ ಇನ್ವೆಸ್ಟ್ಮೆಂಟ್ ನಿಮಗೇನು ಸ್ಟಾರ್ಟ್ಸ್ ಫ್ರಮ್ 25 ಲಕ್ಷಕ್ಕೂ ಆಗುತ್ತೆ, 30 ಲಕ್ಷಕ್ಕೂ ಆಗುತ್ತೆ, 40 ಲಕ್ಷ. ಅದೇ ನಾವು ಕಸ್ಟಮೈಸ್ ಮೇಲೆ ಮಾಡಿಕೊಡ್ತೀವಿ. ಸೊ ಇದ್ರ ಕಸ್ಟಮೈಸ್ ಮೇಲೆ ಮಾಡೋದಾದ್ರೂ ನಾವೇನು ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಸರ್ವಿಸ್ ಚಾರ್ಜಸನ್ನು ತೊಗೊಳ್ತೀವಿ. ಬಿಟ್ಟರೆ ಅದ್ರ ಮೇಲೆ ನಿಮಗೆ ಇಲ್ಲ ನಮ್ಗೆ ಇಷ್ಟು ಕಾಸ್ಟ್ ಅನ್ನೋದು ನಾವೇನು ಮಾಡಲ್ಲ. ಈ ಕಾನ್ಸೆಪ್ಟಲ್ಲಿ ಏನಂದರೆ ನಾವು ಯೂಸ್ ಮಾಡಿರೋಂಥದ್ದು WPC ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, HPCL ಯೂಸ್ ಮಾಡಿದ್ದೀವಿ. ಸೊ ಈಗ WPC ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ, ನಿಮಗೆ ಹೀಟ್ ಅಬ್ಸರ್ವ್ ಆಗೋಲ್ಲ, ಸೌಂಡು ನಿಮಗೆ ಪ್ರೂಫಿಂಗ್ ಆಗುತ್ತೆ, ಮೇಂಟೆನೆನ್ಸ್ ಸೆಂಟರ್ ಬರೋಲ್ಲ, 15 ಇಯರ್ಸ್ ವಾರಂಟಿ ಇರುತ್ತೆ, ಪೇಂಟ್ ಮಾಡಬೇಕಾಗಿರಲ್ಲ ನಿಮಗೆ. ಸೊ ಲುಕ್ ಆ್ಯಂಡ್ ಫೀಲ್ ನಿಮಗೆ ವೆರಿ ಬ್ಯೂಟಿಫುಲ್ ಆಗಿರುತ್ತೆ. ಲುಕ್ ಆ್ಯಂಡ್ ಫೀಲ್ ಅಂದರೆ ಇಟ್ಸ್ ಕೈಂಡ್ ಆಫ್ ಎ 5-ಸ್ಟಾರ್ ಹೋಟೆಲ್ ಫಿನಿಶಿಂಗ್ ಮಾಡಿದ್ದೀವಿ. ಸೊ ಇದು ಏನು ಮಾಡಿದೆ, ಲಿಫ್ಟೆಡ್ ಏರಿಯಾ ಆಲ್ಮೋಸ್ಟ್ 3 ಫೀಟ್ ಹೈಟ್ ಲಿಫ್ಟ್ ಮಾಡಿದ್ದೀವಿ. ಇದೆಲ್ಲ ಕೋ ಲೈಟ್ಸ್ ಬರುತ್ತೆ. ಸೊ ಜಸ್ಟ್ ನೀವೊಂದು ಲೆಗ್ ಮೂಮೆಂಟ್ ಇಟ್ಟರೆ ಲೈಟ್ ಬರುತ್ತೆ, ಆಲ್ಮೋಸ್ಟ್ ಆ ಥರ ಕೋ ಲೈಟ್ಸ್ ಬರುತ್ತೆ. ಸೊ ಹಾಗೆ ಜೊತೆಗೆ ನೀವು ನೋಡೋದಾದರೆ ಇದು ಎಂಟ್ರೆನ್ಸ್ ಬರ್ತಾನೆ, ಇದು ಈಸ್ಟ್ ಫೇಸಿಂಗ್ ಸೈಟ್ ಇರೋದ್ರಿಂದ ಸೊ ಕಿಚನ್ ಏರಿಯಾ ರೈಟ್ ಸೈಡ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ, ಕಿಚನ್ ಏರಿಯಾಗೆ ಆ್ಯಕ್ಚುಲಿ ನಮಗೆ ಲಿವಿಂಗ್ ಏರಿಯಾ ಈ ಸ್ಪೇಸ್ ಗ್ರೀನರಿಗೆ ಸಿಕ್ಕಿದ್ರೆ, ಲಾನಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ನೀವು ವಾಸ್ತು ಅಂತೀರಾ, ಸೊ ಆ್ಯಸ್ ಪರ್ ವಾಸ್ತು ಮಾಡೋಕ್ಕೆ ಹೋದರೆ ನನಗೆ ಕಿಚನ್ ಏರಿಯಾ ಇಲ್ಲಿ ಕೊಡಲೇಬೇಕಾಗ್ಬಿಡುತ್ತೆ, ನಾವು ಚಾಯ್ಸೇ ಇರೋಲ್ಲ ನಮಗೆ. ಅದೇ ನೀವು ವೆಸ್ಟ್ ಫೇಸಿಂಗ್ ಸೈಟ್ ಆದರೆ ಕಿಚನ್ ಏರಿಯಾ ಆರಾಮಾಗಿ ಹಿಂದೆ ಹೋಗುತ್ತೆ. ಸೊ ಲಿವಿಂಗ್ ಏರಿಯಾ ನಾವು ಈ ಕಡೆ ಕೊಟ್ಕೋಬೋದು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಹಾಗೆ ನೀವು ನೋಡಿ ಈ ಕಡೆ ಬರೋದಾದರೆ ನಿಮಗೆ ಸೈಟ್ಸ್ ಗ್ಯಾಪ್ಗೆ ಆಲ್ಮೋಸ್ಟ್ 3 ಫೀಟ್ಸ್ ಗ್ಯಾಪ್ ಕೊಟ್ಟಿದ್ದೀವಿ. ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ 3 ಫೀಟ್ ಇರೋದ್ರಿಂದ 6 ಫೀಟ್ಸ್ ನಿಮಗೆ ಓಪನ್ ಏರಿಯಾ ಸಿಗುತ್ತೆ. ಸೊ ಈ ಮೆಶ್ ಹಾಕಿ ನಾವು ಇದ್ರ ಮೇಲೆ ನಾವು ಗ್ರೀನರಿ ಕೊಟ್ಟಿರೋದ್ರಿಂದ ನಿಮಗೆ ಸೊ ಒಳ್ಳೆ ಫ್ಲವರ್ ಗಾರ್ಡನ್ ಥರ ಇರುತ್ತೆ ನಿಮಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಸೊ ಹಾಗೆಯೇ ಜೊತೆಲೇ ಇಲ್ಲಿ ಗ್ಲಾಸ್ ಫ್ರೇಮ್ ಬರುತ್ತೆ ಮೇಲೆ. ಸೊ ಇಲ್ಲಿ ಬಂದರೆ ನಿಮಗೆ ಇದು ರೆಂಟಲ್ ಕಾನ್ಸೆಪ್ಟ್ ಇದು. ಸೊ ಈ ರೆಂಟಲ್ ಏನಕ್ಕೆ ಈ ಥರ ಮಾಡ್ತಾಯಿದ್ದೀವಿ ಅಂದರೆ, ಎಕ್ಸಾಂಪಲ್ ಇವತ್ತು ನೀವು ಬಂದಿರಲ್ಲ, ಇಲ್ಲ ನೀವು ಇವತ್ತು ಬಂದುಬಿಟ್ಟು 2 ಕೋಟಿ ಖರ್ಚು ಮಾಡಿ 3 ಫ್ಲೋರ್ ಮನೆ ಕಟ್ಟಿ ನೀವು ಅದನ್ನು 1 ಫ್ಲೋರ್ಗೆ 20 ಸಾವಿರ ಅಂದರೆ 50-60 ಸಾವಿರ ಬಾಡಿಗೆ ಬರೋಲ್ಲ. ಬಟ್ ಇಲ್ಲಿ ನಾನು ಹೇಳಿದ ಕಾನ್ಸೆಪ್ಟಲ್ಲಿ ನೀವು ಮಾಡಿದ್ರೆ ಪರ್ ಡೇ ರೆಂಟಲ್ ಲೈಕ್ ನಿಮಗೆ ಇದಕ್ಕೆ Airbnb ಟೈಪ್ ಮಾಡೋ ಥರ. ಸೊ ಅದರಲ್ಲೂ ನೆಕ್ಸ್ಟ್ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಒಂದು ಸ್ವಲ್ಪ ಸೈಟ್ ಇಟ್ಕೊಂಡು ಒಂದು ರೆಸ್ಟೋರೆಂಟ್, ಒಂದು ಪೂಲ್, ಒಂದು ಸ್ವಲ್ಪ ಒಂದು ಕಾಮನ್ ಏರಿಯಾ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿಬಿಟ್ರೆ ನಾವು ಅದನ್ನು ಟೈಅಪ್ ಮಾಡಿ ಕೊಟ್ಬಿಡ್ಬೋದು. ಅದು ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸೊ ಈ ಥರ ಬರೋದ್ರಿಂದ ನಿಮಗೆ ಇನ್ನೂ ಮೇಜರ್ ಏನಾಗುತ್ತೆ ಅಂದರೆ, ಇವತ್ತೆಲ್ಲರೂ ನೀವು ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀರಾ, ನಿಯರ್ ಬೈ ನಮ್ಮ ಪ್ರಾಜೆಕ್ಟ್ ಪಕ್ಕದಲ್ಲಿ ಈಗ 1 ಕೋಟಿ ರೂಪಾಯಿ ಹೋಗ್ತಾ ಇದೆ 2 BHK, ಬರೀ 800 ಸ್ಕ್ವೇರ್ ಫೀಟ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಸೈಟ್ ಕಾಸ್ಟ್ ಒಂದು 60-65 ಲ್ಯಾಕ್ಸ್, ಅನದರ್ ಒಂದು 25-30 ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ಸೇರಿಸಿದ್ರೆ 1 crore ರೂಪೀಸ್ ಇನ್ವೆಸ್ಟ್ಮೆಂಟ್. ಬಟ್ ನಿಮಗೆ ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷ ಬಾಡಿಗೆ ಬರುತ್ತೆ. 1 ರೂಪಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ವರ್ಕೌಟ್ ಆಗುತ್ತೆ.
ಆಯಿತಾ. ಜೊತೆಗೆ ಅಪ್ರಿಸಿಯೇಷನ್ ಆಗುತ್ತೆ ಪ್ರಾಪರ್ಟಿ. 10 ಮನೆ ಬಂತಾ, 1,000 ರೂಪಾಯಿ ಅಪ್ರಿಸಿಯೇಷನ್ ಆಯಿತು. ಇದೇ ಥರ ಒಂದು 40 ಮನೆ ಬಂತಾ, 4,000 ನಿಮ್ಗೆ ಅಪ್ರಿಸಿಯೇಷನ್ ವಿತಿನ್ ಶಾರ್ಟ್ ಟೈಮ್ ಆಗುತ್ತೆ. ಇದು ಕನ್ಸ್ಟ್ರಕ್ಷನ್ ಕೂಡ ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ವಿತಿನ್ 6 ಮಂತ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಹಾಗಾಗಿ ನಮಗೀಗ ನಾನು ಅದನ್ನೇ ಹೇಳಿದೆ, ಈ ಥರ ನಾವು ಪೂಲೆಲ್ಲ ಇವಾಗ ನಾವು ಕ್ಲಬ್ ಹೌಸ್ ಮಾಡೋಕ್ಕೆ ಹೋಗ್ತೀವಿ. ಸೊ ಪ್ರಿಯಾರಿಟಿ ನಮ್ಗೆ ಈ ಥರ ಒಂದು ಸ್ವಲ್ಪ ಒಂದು 30-40 ಮನೆ ಬಂದ ಮೇಲೆ ನಾವು ಕ್ಲಬ್ ಹೌಸನ್ನು ಪ್ಲ್ಯಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಕೂಡ ನಿಮ್ಮ ಕ್ಲಬ್ ಹೌಸ್ ರನ್ ಆಗುತ್ತೆ, ಮೇಂಟೆನೆನ್ಸ್ ಆಗುತ್ತೆ, ಪ್ರಾಪರ್ಟಿ ಅಪ್ರಿಸಿಯೇಷನ್ ಆಗುತ್ತೆ. ಹಾಗೆ ಕಸ್ಟಮರ್ ಕೂಡ ಇಲ್ಲಿ ಸ್ವಲ್ಪ ಕೋಪ್ರೇಟ್ ಮಾಡಬೇಕು ನಮಗೆ. ಏನಕ್ಕೆ ಅಂತ ಹೇಳಿದ್ರೆ, ಸ್ವಲ್ಪ ಎಲ್ಲ ತೊಗೊಂಡು ಇನ್ವೆಸ್ಟ್ ಮಾಡಿ ದುಡ್ಡಿದೆ ಓಕೆ ತೊಗೊಂಡ್ಬಿಡ್ತೀರಾ, ಹಂಗೆ ಎಂಟಿ ಲ್ಯಾಂಡ್ ಬಿಟ್ಬಿಡ್ತೀರಾ, ಸೊ ಯೂಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ, ಹೋಮ್ ಲೋನ್ ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಅಪಾರ್ಟ್ಮೆಂಟ್ಗೆ ಹೋಗ್ತೀರಾ. ಅದಕ್ಕಿಂತ ಬೆಸ್ಟು ಈ ಕಾನ್ಸೆಪ್ಟಿಗೆ ಬಂದರೆ ಅಲ್ವಾ. ಸೊ ಇಟ್ ಈಸ್ ಎ ಕಾಂಪ್ಯಾಕ್ಟ್ ವಿಲ್ಲಾ ಕಾನ್ಸೆಪ್ಟ್. ಇದು ನೀವು ರೆಂಟಲ್ ಕೊಟ್ರಿ, ಸೊ ರೆಂಟಲ್ ಕೊಟ್ಟರು 2 ಡೇಸ್ ನಿಮಗೆ ಒಂದು ಅಫೋರ್ಡಬಲ್ ಇದು ಅವರೇ ಕೊಡ್ತಾರೆ ನಿಮ್ಗೆ ರಿಟರ್ನ್ಸ್. ನೀವು ಬಂದು ಸ್ಟೇ ಮಾಡ್ಬೋದು. ಕಾಂಪ್ಲಿಮೆಂಟ್ರಿ ಥರ 2 ಡೇಸ್ ನಿಮ್ಗೆ ಕೊಟ್ಟರೆ ನೀವು ಫ್ಯಾಮಿಲಿ ಬರ್ಬೋದು, ಒಂದು ಗೆಟ್ ಟುಗೆದರ್ ಮಾಡ್ಬೋದು, ಮಕ್ಕಳು ಒಂದು ಬರ್ತಡೇ ಮಾಡ್ಬೋದು. ಈ ಥರ. ಸೊ ಆವತ್ತು ಬಂದಾಗ ಈ ಥರ ಒಂದು 25-30 ವಿಲ್ಲ ಆದರೆ ಯಾವ ವಿಲ್ಲ ನಿಮ್ಮ ಖಾಲಿ ಇರುತ್ತೋ ಅದು ನೀವು ತೊಗೊಂಡು ಎಂಜಾಯ್ ಮಾಡ್ಬೋದಾ. ನಮ್ಮ ಪ್ರಾಪರ್ಟಿ ಅಂತ ಇರುತ್ತೆ, ಡೆವಲಪ್ಮೆಂಟ್ಸ್ ಇರುತ್ತೆ. ಮೇಯ್ನ್ ಅದಕ್ಕೆ ಇಂಪಾರ್ಟೆಂಟ್. ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಕಸ್ಟಮರಲ್ಲಿ ಅದಕ್ಕೋಸ್ಕರ, ಸರ್ ಬರೀ ಪ್ರಾಪರ್ಟಿ ತೊಗೊಂಡು ಹೋಲ್ಡ್ ಮಾಡಬೇಡಿ, ದಯವಿಟ್ಟು ಒಂದು ಸ್ವಲ್ಪ ಡೆವಲಪ್ಮೆಂಟ್ಸಿಗೆ ಬನ್ನಿ, ಕೋಆಪ್ರೇಟ್ ಮಾಡಿ, ನಿಮಗೂ ಅಪ್ರಿಸಿಯೇಷನ್ ಬರುತ್ತೆ. ಬಿಕಾಸ್ ಕ್ಲೋಸ್ ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಷ್ಟು ಕಂಪ್ನೀಸ್ ಬರ್ತಾ ಇದೆ ಗೊತ್ತಾ. ಒಬ್ಬರು ಹಾಸ್ಪಿಟ್ಲವ್ರು ಬಂದಿದ್ದರು, ಸರ್ ಈ ಥರ 100 ಮನೆ ಮಾಡಿಕೊಡಿ ನಮಗೆ, ನಾವು ತೊಗೊತೀವಿ. ಸೊ ಏನಕ್ಕೆ ಅಂದರೆ ಅವ್ರದ್ದು ಟೈಪ್ ಮಾಡ್ಕೊಂಡಿರ್ತಾರೆ ಪೇಷಂಟ್ಸನ್ನು. ಸೊ ಆಲ್ ಓವರ್ ನೈಬರ್ ಕಂಟ್ರೀಸಿಂದ ಬಂದರೆ 2 ತಿಂಗಳು 3 ತಿಂಗಳು ಉಳ್ಕೊತಾರೆ. ಅವ್ರಿಗೆ ಓಯೋ ರೂಮ್ಸ್ಗೆ ಹೋಗ್ಬಿಟ್ರೆ ತುಂಬ ಕಾಂಪ್ಯಾಕ್ಟಲ್ಲಿ ಏನೂ ಅಮ್ಯುನಿಟೀಸ್ ಇರಲ್ಲ. ಇಲ್ಲ 5 ಸ್ಟಾರ್ ಹೋಟೆಲ್ಗೆ ಆ ಥರ ತೊಗೊಂಡು ಹೋಗ್ಬಿಟ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದು ಓಪನ್ ಸ್ಪೇಸ್ ಇರೋದ್ರಿಂದ ನಿಮಗೆ ಅವರು ತುಂಬ ಅಮ್ಯುನಿಟೀಸ್ ಮತ್ತು ಏರ್ಪೋರ್ಟ್ ಪಕ್ಕದ ಪಿಕಪ್ಪು ಡ್ರಾಪ್ಸು ಪ್ರತಿಯೊಂದು ಈಸಿ ಆಗುತ್ತೆ. ಹೀಗಾಗಿ ಇದು ತುಂಬ ಬಿಸ್ನೆಸ್ ಆಗ್ತಾ ಇರುವಂಥ ಏರಿಯಾ ಇದು. ಬರೀ ನೀವು ರೆಸಿಡೆನ್ಸ್ ಅಂತ ಒಂದೇ ನೀವು ಯೋಚನೆ ಮಾಡಬೇಡಿ. ಇಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕೂಡ ಇದು ಕಮರ್ಷಿಯಲ್. ನೋಡಿ ಇಲ್ಲಿ ಸ್ಮಾಲ್ ಟ್ಯೂನಪ್ ನಾವು ಮಾಡ್ತಾ ಇರೋದು, ರೆಸಿಡೆನ್ಷಿಯಲ್ನ ಕಮರ್ಷಿಯಲಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫ್ ಒನ್ಲಿ ದಿ ಇನ್ವೆಸ್ಟ್ಮೆಂಟ್ ಈಸ್ 25-30 lakhs ವಿತ್ ದ ಡೆವಲಪ್ಮೆಂಟ್ಸ್. ಅದಕ್ಕೆ ನಾವು ನಿಮ್ಗೆ ಸಪೋರ್ಟಿವ್ ಆಗಿದ್ದೀವಿ. ಸೊ ಕನ್ಸ್ಟ್ರಕ್ಷನ್ ಪಾರ್ಟ್ ಬನ್ನಿ, ನಮ್ದು ಇನ್ಹೌಸ್ ಇದೆ, ನಿಮ್ಗೆ ಆರ್ಕಿಟೆಕ್ಟ್ ಇದೆ, ಕನ್ಸ್ಟ್ರಕ್ಷನ್ ಟೀಮ್ ಇದೆ. ಪ್ರತಿಯೊಂದು ಎಕ್ಸಾಂಪಲ್ ನಾನು ಇಲ್ಲಿ 30 ಲಕ್ಷ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀನಿ. 30 ಲಕ್ಷ ನಾನು 15 ಲಕ್ಷ ನಾನು ದುಡ್ಕೊಳಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಕ್ವಾಲಿಟಿ ಆಫ್ ವರ್ಕಲ್ಲಿ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತೀವಿ ಸರ್ವಿಸ್ ಚಾರ್ಜ್ ಕೊಡಿ. ಏನು ಕ್ವಾಲಿಟಿ ಸೇಮ್ ಏನಿದೆಯೋ ಆ ಥರ ಒಳ್ಳೆ ಕ್ವಾಲಿಟಿನ ಕಾಂಪ್ರಮೈಸ್ ಇಲ್ಲದೆ ಮಾಡಿಕೊಡೋಣ. ಬಿಕಾಸ್ ವಿನ್ ಸಿಚುವೇಷನ್. ನೀವು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ಕಂಪನಿ ಕೂಡ ಬೆಳಿಬೇಕು. ಸೊ ಇದರಿಂದ ನಮಗೇನು ಕಂಪನಿಗೆ ಒಂದು ಟರ್ನ್ ಓವರ್ ಸಿಗುತ್ತೆ, ಒಂದಷ್ಟು ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಈ ಮನೆಯದು ಬ್ಯೂಟಿ ಹೇಳಬೇಕಾದ್ರೆ ನೀವಾಗ ವುಡನ್ ಫ್ಲೋರ್ ನೋಡ್ತಾ ಇದ್ದೀರಾ. ಸೊ ಜೊತೆಗೆ ಯಾಕೆ ವುಡನ್ ಫ್ಲೋರ್ ಮಾಡ್ತೀವಿ ಅಂದರೆ ಟೈಲ್ಸ್ ಅದೆಲ್ಲ ಕಾಮನ್. ನಮಗೆ ರೆಸಿಡೆನ್ಷಿಯಲಲ್ಲಿ ನೀವು ಮಂತ್ಲಿ ರೆಂಟ್ಗೆ ಹೋದಾಗ ಟೈಲ್ಸ್ಗೆ ಹೋಗಬೇಕಾಗುತ್ತೆ. ನೀವು ಪರ್ ಡೇ ರೆಂಟಿಗೆ ಬರೋದಾದರೆ ಸ್ವಲ್ಪ ಲಕ್ಸುರಿ ಫೀಲ್ ಆಗುವಂಥದ್ದಾಗಲಿ. ಸೊ ಅದು ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಜೊತೆಗೆ ನಾವು ಕಿಚನ್ ಆಪ್ಷನ್ಸ್ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಬ್ಯಾಂಕ್ ಲೋನ್ಸ್ಗೆ ಹೋಗಬೇಕಾದ್ರೆ ಸೊ ಒಂದು ಕಿಚನ್ ಅಥವಾ ಮನೆ ಅನ್ನೋ ಫೀಲ್ಗೆ ಒಂದು ಸ್ಮಾಲ್ ಹೌಸ್ ಕಾನ್ಸೆಪ್ಟ್ಗೆ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಇನ್ ಕೇಸ್ ಈಗ ಇಲ್ಲಿ ಕಂಪ್ನೀಸ್ ಇದೆ, ಅವ್ರು ಯಾರೋ ಬಂದು ಒಂದು 15 ದಿನ 1 ತಿಂಗಳು ಉಳ್ಕೊತಾರೆ. ಸಮ್ಟೈಮ್ಸ್ ಅವರೇ ಒಂದು ಮ್ಯಾಗಿ ಮಾಡ್ಕೊಬೇಕು, ಒಂದು ಕಾಫಿ ಮಾಡ್ಕೋಬೇಕು, ಇಲ್ಲ ಅವ್ರೇನೋ ಒಂದು ಪ್ರಿಪೇರ್ ಮಾಡ್ಕೋಬೇಕಂದ್ರೂ ಕೂಡ ಖಂಡಿತ ಇಲ್ಲಿ ಪ್ರಿಪೇರ್ ಮಾಡ್ಕೊಬೋದು. ಸೊ ಹಾಗಾಗಿ ನಾವಿಲ್ಲಿ ಯೂಸ್ ಮಾಡಿರೋಂಥ ನಿಮಗೆ ಮೆಟೀರಿಯಲ್ಸ್ ಆಗಲಿ, ಪ್ರತಿಯೊಂದು ಫಿಲಿಪ್ಸ್ ಪೈಪ್ಸ್ ಆಗಲಿ, ಸೊ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಲಿ, ಸೊ ಈ ಕಾನ್ಸೆಪ್ಟ್ಸಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಸೊ ಅಲ್ಟಿಮೇಟ್ ನಮಗೇನೆಂದರೆ ಸೊ ನೆಕ್ಸ್ಟ್ ಏನು, ಸೊ ಬರೀ ಸೈಟ್ಸನ್ನು ಕೊಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ನಾವು ಇನ್ನೊಂದು ಪ್ರಾಜೆಕ್ಟ್ಗೆ ಹೋಗೋದಕ್ಕಿಂತ ಈ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಸು ಜೊತೆಗೆ ಕ್ಲೈಂಟ್ಸ್ ಅಪ್ರಿಸಿಯೇಷನ್ ಸಿಗೋದ್ರಿಂದ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ನಮಗೆ ತುಂಬ ಈಸಿ ಆಗುತ್ತೆ ನಮಗೆ. ಸೊ ಪ್ರಾಜೆಕ್ಟ್ಸ್ ಮಾಡೋದಕ್ಕಾಗಲಿ ಒಂದು ಕಸ್ಟಮರ್ ರಿಲೇಷನ್ಶಿಪ್ ಮತ್ತು ಸರ್ವಿಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು. ಬಿಕಾಸ್ ಒಂದು ಫೀಡ್ಬ್ಯಾಕ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಜೊತೆಗೆ ನಿಮ್ಮ ಅಪ್ರಿಸಿಯೇಷನ್ ಕೂಡ ನಾವು ಈ ಲೊಕೇಶನಲ್ಲಿದ್ದು ನಾವು ಸಪೋರ್ಟಿವ್ ಆಗಿದ್ದರೆ ಡೆವಲಪರು ಖಂಡಿತ ನಿಮ್ಗೆ ಈಸಿ ಆಗುತ್ತೆ. ಒಂದು ಮನೆ ನಾನೇನೋ 5 ಲಕ್ಷ ಉಳಿಸ್ಕೊತೀನಿ, ಒಂದು ಮನೆ ಕಟ್ತೀನಿ ನಾನೇ ಅಂತ ಹೇಳೋದಾದರೆ ನೀವು ಅಲ್ಲಿಂದ ಬಂದು ಬ್ಯಾಂಗ್ಳೂರಿಂದ 30 ಕಿಲೋಮೀಟ್ರಲ್ಲಿ ಬಂದು ಈ ಲೇಬರ್ ಜೊತೆಗೆ ಇಷ್ಟೆಲ್ಲ ನೀವು ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೇನೆಂದರೆ ಒಂದು ಒಳ್ಳೆ ಟ್ರಸ್ಟ್ ವರ್ತಿ ಅಥವಾ ಒಂದು ಒಳ್ಳೆ ಡೆವಲಪರ್ ನಿಮಗೆ ಸಿಕ್ಕಿದ್ರೆ ಖಂಡಿತ ನೀವು ಇದನ್ನೆಲ್ಲ ಮಾಡ್ಬೋದು ಅಂತ ನಾನು ಅಂದ್ಕೊತೀನಿ. ಸೊ ಇವತ್ತೊಂದು ಒಳ್ಳೆ ರಿಲೇಷನ್ಶಿಪ್ ಇದ್ದರೆ ಸೊ ನಾವು ಫರ್ದರ್ ಬಿಸ್ನೆಸ್ ಆಗಲಿ, ಪ್ರಾಜೆಕ್ಟ್ಸ್ ಆಗಲಿ, ಸೊ ವಿನ್ ಸಿಚುವೇಶನ್, ಸೊ ಆ ಸಿಸ್ಟಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮದು ಈ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು ನಾವು ಯಾವಾಗಲೂ ಈ ಲೊಕೇಶನನ್ನು. ಯಾವಾಗ ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಇಷ್ಟು ಕಂಪ್ನೀಸು ನಿಮ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ. ನಾನು ಇಲ್ಲಾಂದರೆ ಸುಮ್ಮನೆ ಮಾಡಬೇಡಿ, ಎಲ್ಲೋ ಹೋಗಿ 50-60 ಕಿಲೋಮೀಟ್ರಲ್ಲಿ ಮನೆ ಮಾಡಿ ಅಂತ ಹೇಳ್ತಾ ಇಲ್ಲ, ಡಿಮ್ಯಾಂಡ್ ಇದೆಯಾ. ಸೊ ಇದೇನು ರಾಕೆಟ್ ಸೈನ್ಸ್ ಅಲ್ಲ, ನೀವೇ ಬಂದು ಎಕ್ಸ್ಪ್ಲೋರ್ ಮಾಡಿ 1 or 2 days ಇಲ್ಲಿ ಬಾಡಿಗೆ ಮನೆ ಎಷ್ಟಿದೆ ಬಾಡಿಗೆ ಕೇಳಿ, ಅಕ್ಕಪಕ್ಕ ವಿಲೇಜಸ್ ಊರಲ್ಲೂ ಬಾಡಿಗೆ ಮನೆ ಇದೆಯಾ ಅಂತ ಕೇಳಿ, ಇಲ್ಲಿ ಎಷ್ಟು ಕಂಪ್ನೀಸ್ ಇದೆ, ಏನು ಬರ್ತಾ ಇದೆ, ಅದೆಲ್ಲ ಇನ್ಫಾರ್ಮೇಷನ್ ಇವತ್ತು ನಿಮಗೆ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೀವು ನೋಡಿ ಜಾಗ್ವಾರ್ ಐಟಮ್ಸ್ ಆಗಲಿ, ಸೊ ಇಟ್ ಈಸ್ ನಾವೊಂದು ಕಮರ್ಷಿಯಲ್ ಆಗಿ ಏನು ಬೇಕೋ
ಅಷ್ಟನ್ನು ನಾವು ಒಂದು ರೆಸಾರ್ಟ್ಗೆ ಹೋದರೆ ನಿಮಗೊಂದು ಒಳ್ಳೆ A ಸ್ಟಾರ್ ರೆಸಾರ್ಟ್ಸ್ ಫೀಲಲ್ಲಿ ಹೋದರೆ ನಿಮ್ಗೆ ಏನಿರುತ್ತೋ 5 ಸ್ಟಾರ್ ಹೋಟೆಲ್ಗೆ ಹೋದರೆ ಏನು ಸಿಗುತ್ತೋ ಆ ಫೆಸಿಲಿಟೀಸನ್ನು ಸೊ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇದರಲ್ಲಿ 2 BHK ಮನೆ ಮಾಡಿದ್ದೀವಿ. ಸೊ ನಿಮಗೇನಾದರೂ 600 ಸ್ಕ್ವೇರ್ ಫೀಟ್ ಯೂಸ್ ಮಾಡಿದ್ದೀವಿ, ಇಲ್ಲ ನಿಮಗೆ ರೂಮ್ ಸ್ವಲ್ಪ ಚಿಕ್ಕದಾಗುತ್ತೆ, ಹಾಲ್ ಸ್ವಲ್ಪ ಚಿಕ್ಕದಾಗುತ್ತೆ ಅಂದರೆ ಸೊ ನಾವು ಪ್ಲ್ಯಾನ್ ಫಾರ್ ನಮ್ಮದು ಕ್ವೀನ್ ಸೈಜ್ಗೆ ಕಾಟ್ಗೆ ಡಿಸೈನ್ ಮಾಡಿದ್ದೀವಿ. ಇಲ್ಲ ನೀವು ಬೇಡ ಇನ್ನೊಂದು 100 ಸ್ಕ್ವೇರ್ ಫೀಟ್ ಜಾಸ್ತಿ ಮಾಡ್ತೀನಿ ಅಂದರೆ ಖಂಡಿತ ನೀವು ಮಾಡ್ಬೋದು. ಸದ್ಯಕ್ಕೆ ನಮಗೇನಂದರೆ ಇದು ಕೂತ್ಕೊಳ್ಳೋಕೆ ಆಫೀಸ್ ಥರ ಮಾಡಿದ್ದೀವಿ. ಇನ್ನೊಂದು ಮಾಡಲ್ ಯೂನಿಟ್ ಕೂಡ ಪಕ್ಕದಲ್ಲಿದೆ, ಅದು ಕೂಡ ನೀವು ನೋಡ್ಬೋದು. ಹಾಗೆ ಸ್ನೇಹಿತರೆ, ನೀವತ್ತು ನಮ್ಮದು ಮಾಡಲ್ ಹೌಸ್ ನೋಡಿದ್ರಿ, ಜೊತೆಗೆ ಇಲ್ಲೇ ಸೈಟ್ ಆಫೀಸ್ ಇರುತ್ತೆ, ಲೇಔಟಲ್ಲೇ ಇರುತ್ತೆ. ಸೊ ನಮ್ಮಲ್ಲಿ ಇನ್ವಾಯ್ಸ್ ಟೀಮ್ ಕೂಡ ಇಲ್ಲೇ ಇರುತ್ತೆ. ಆರ್ಕಿಟೆಕ್ಟ್ಸ್ ಆಗಲಿ, ಸೊ ನಮ್ಮ ಲೇಬರ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಮ್ಯಾನೇಜರ್ಸ್ ಆಗಲಿ ಎಲ್ಲ ಇಲ್ಲೇ ಇರ್ತೀವಿ ಯೂಶ್ವಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ವೀಕೆಂಡ್ ಸ್ಯಾಟರ್ಡೇ ಸಂಡೇಸ್ ಬಂದರೆ ಅವೈಲೇಬಲ್ ಇರ್ತೀವಿ. ಸೊ ಯಾಕಂದರೆ ನೀವು ಫ್ರೀ ಇರ್ತೀರಾ, ಬಂದರೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಹಾಗೆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಹಾಗೆ ನಿಮಗೆ ಬ್ಯಾಂಕ್ ಅವ್ರು ಕೂಡ ಅವೈಲೇಬಲ್ ಇರ್ತಾರೆ, ಅವ್ರ ಜೊತೆ ನಿಮಗೆ ಲೋನ್ಸ್ ಆಗಲಿ, ಫೆಸಿಲಿಟೀಸ್ ಬಗ್ಗೆ ಅದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಕೊನೆಯದಾಗಿ ನಾವೇನು ಅಂದ್ಕೊಂಡ್ವಿ, ಪ್ರಾಜೆಕ್ಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಆದರೂ ನೀವು ಬಂದು ಪ್ರಾಕ್ಟಿಕಲಾಗಿ ಪ್ರಾಜೆಕ್ಟನ್ನು ನೀವು ಫಿಸಿಕಲಾಗಿ ಬಂದು ವಿಸಿಟ್ ಮಾಡಿ. ನಿಯರ್ ಬೈ ಡೆವಲಪ್ಮೆಂಟ್ಸ್ ಏನೇನು ಬರ್ತಾಯಿದೆ ಅಂತ ದಯವಿಟ್ಟು ಬಂದು ನೀವು ಪ್ರಾಜೆಕ್ಟ್ಸನ್ನು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಏನು ಅಂಥೇಳಿ. ಸೊ ಅದರ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಸೊ ಈಗ ನೀವು ಫೈನಲ್ ನಾವು ಏನು ಅಂದ್ಕೊತೀವಿ ಕಾಸ್ಟ್ ಬಗ್ಗೆ. ಸೊ ಕಾಸ್ಟ್ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಲ್ವ. ಈಗ ನಮ್ಮ ಪ್ರೈಸು ಆ್ಯಸ್ ಆಫ್ ನೋ ಇವತ್ತಿಗೆ ಆಲ್ಮೋಸ್ಟ್ 5,900 ರೂಪೀಸ್ ಸ್ಕ್ವೇರ್ ಫೀಟ್ಗೆ ಇದು ಮಾಡ್ತಾಯಿದ್ದೀವಿ. ಕ್ಲಬ್ ಹೌಸ್ ಚಾರ್ಜಸ್ ಈಗ ತೊಗೊತಾ ಇಲ್ಲ. ಸೊ ಮೇಂಟೆನೆನ್ಸ್ ಬಂದು ₹1 ಚಾರ್ಜ್ ಮಾಡ್ತೀವಿ. ಅಂದರೆ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿ ತನಕ ಸೊ ₹1 ಅಂದರೆ ಆಲ್ಮೋಸ್ಟ್ 14,400 ರೂಪೀಸ್ ಮೇಂಟೆನೆನ್ಸ್ ಒಂದು ಚಾರ್ಜ್ ಕಟ್ಟಿದ್ರೆ ಬೇರೆ ಇನ್ಯಾವುದೂ ಬರಲ್ಲ ನಿಮಗೆ. ಸೊ ಆ ಥರ ಇರುತ್ತೆ. ಎನಿಹೌ ಈಗ ಇಷ್ಟೆಲ್ಲ ಪ್ರಾಪರ್ಟಿ ಮಾಡ್ತೀವಿ ಜೀವನದಲ್ಲಿ, ಕೊನೆಗೆ ಅದನ್ನು ಅನುಭವಿಸ್ಬೇಕಾದ್ರೆ ಆರೋಗ್ಯ ಬೇಕು. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ, ನೀವು ನಿಮ್ಮ ದುಡ್ಡು ಕೊಟ್ಟು ನಿಮ್ಮ ವ್ಯಾಲ್ಯೂಯೇಬಲ್, ನಿಮ್ಮ ಅಮೂಲ್ಯವಾದ ಸಮಯನ ಈ ವಿಡಿಯೋ ನೋಡೋದಕ್ಕೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ವಿಷಯ ತಿಳ್ಕೊಳ್ಳೋದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.